ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಆಲ್ಫಾ ಚಿತ್ರದ ನಾಯಕ ಹೇಮಂತ್ ಕುಮಾರ್. ಅವ್ರ ಜೊತೆಗೆ ಮುದ್ದಾದ ಬೆಡಗೇರಿದ್ದಾರೆ. ಬನ್ನಿ ಅವನ್ನ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಎಲ್ರಿಗೂ ಕಾರ್ಯಕ್ರಮ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ನೀವು? ಸೂಪರ್. ಏನು ಮ್ಯಾಮ್, ಒಬ್ಬ ಹುಡುಗನ ಜೊತೆ ಇಬ್ರು ಮುದ್ದಾಗಿ ಹೈಲೈಟ್ ಆಗಿ ಕಾಣ್ತಾ ಇದ್ರಾ? ಸರ್, ನೀವು ತುಂಬ ಲಕ್ಕಿ ಪರ್ಸನ್ ಅನ್ಸುತ್ತೆ. ಯಾಕೆ ಹೇಳಿ? ಯಾಕೆ ಸರ್? ಕೃಷ್ಣನ್ ಭಕ್ತರು ಅನ್ಸುತ್ತೆ. ಹಂಗೇನಿಲ್ಲ ಸರ್. ಆದರೆ ಎಲ್ರಿಗೂ ಒಂದು ಚೆನ್ನಾಗಿ ಲಾಂಚ್ ಆಗಬೇಕು ಅಂತಿರುತ್ತೆ. ಸೊ ನೀವು ಫಸ್ಟು ಡೆಬ್ಯೂ ಬರ್ತಾರೇ ಬರಬೇಕಾದ್ರೇ ಎಡೆರಡು ಹೇಗೆ? ಏನೋ ನೋಡಿ, ಟೈಮ್ ಆ ಥರ ಕೂಡಿ ಬಂದಿದೆ. ಓಕೆ ಸರ್, ನಿಮ್ಮ ಬಗ್ಗೆ ನಮ್ಮ ಆಡಿಯನ್ಸಿಗೆ ಒಂದು ಕಿರಿ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್. ಆಲ್ಫಾ ಮೆನ್ಲೋ ವೆಂಜನ್ಸ್ ಅನ್ನೋ ಸಿನಿಮಾಯಿಂದ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀನಿ. ಇದು ನನ್ನ ಲಾಂಚು. ಸೊ ಫೆಬ್ರವರಿ 20ಗೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಸರು ಮತ್ತು ಸಾಂಗ್ಸ್ ಎಲ್ಲ ಹೊರಗಡೆ ಇದೆ. ಟ್ರೈಲರ್ ರಿಲೀಸ್ ಆಗ್ತಾ ಇದೆ, ಎಲ್ಲ ನೋಡಿ. ಸೊ ತುಂಬ ಇಷ್ಟಪಟ್ಟು, ತುಂಬ ಪ್ಯಾಷನೇಟಾಗಿ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ತುಂಬಾ ದೊಡ್ಡ ಡ್ರೀಮ್ಸ್ ಇಟ್ಕೊಂಡು, ತುಂಬ ರಿಸ್ಕ್ ತೊಗೊಂಡು, ಎಲ್ಲ ಥರನೂ ಕಷ್ಟಪಟ್ಟು ನಿಮ್ಗೆ ಎಂಟರ್ಟೈನ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಕೊಡಬೇಕು, ಒಳ್ಳೆ ಎಂಟರ್ಟೈನ್ಮೆಂಟ್, ಕ್ವಾಲಿಟಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶದಿಂದ. ಸೊ ಟೀಸರು, ಸಾಂಗ್ಸ್ ಇಷ್ಟ ಆದಲ್ಲಿ, ಟ್ರೈಲರ್ ಇಷ್ಟ ಆದಲ್ಲಿ ದಯವಿಟ್ಟು ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡಿ. 20th, ಇದೇ ಫೆಬ್ರವರಿ 20th ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ. ಯಾಕಂದರೆ ಇದು ಥಿಯೇಟ್ರಿಗೋಸ್ಕರನೇ ಮಾಡಿರೋ ಸಿನಿಮಾ. ಇದು ಎಕ್ಸ್ಪೀರಿಯೆನ್ಸು ಥಿಯೇಟ್ರಲ್ಲೇ ಮಾಡ್ಬೇಕು ನೀವು. ಸೊ ಅದಕ್ಕೋಸ್ಕರ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಓಕೆ ಮ್ಯಾಮ್, ನಿಮ್ಮ ಬಗ್ಗೆ ಹೇಳಿದ್ರೆ ನಿಮ್ಮ ಹಿನ್ನೆಲೆ. ನಮಸ್ಕಾರ, ನಮ್ಮ ಹೆಸರು ಗೋಪಿಕಾ. ಆ್ಯಕ್ಚುಲಿ ನಾನು ಕೇರಳ ಅವರು. ಬಟ್ ನಾನು ಇವಾಗ ಡೆಬ್ಯೂ ನನ್ನ ಕನ್ನಡ ಮೂವಿಯಲ್ಲಿ ಮಾಡ್ತಾ ಇದ್ದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು. ಮ್ಯಾಮ್, ನಿಮ್ಮ ಬಗ್ಗೆ ನಾವು ಮುಂಚೆ ಎಕ್ಸ್ ಆ್ಯಂಡ್ ವೈ ನೋಡಿದ್ವಿ. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನಾನು ಮುಂಚೆ ದೂರದರ್ಶನ ಅನ್ನೋ ಒಂದು ಸಿನಿಮಾದಲ್ಲಿ ಡೆಬ್ಯೂ ಮಾಡಿದೆ. ನನ್ನ ಹೆಸರು ಐನಾ. ಸೊ ಇವಾಗ ಆಲ್ಫಾ ಚಿತ್ರದ ಮೂಲಕ ನಿಮ್ಮೆಲ್ರಿಗೂ ಸಿಗ್ತಾ ಇದ್ದೀನಿ. ಸೊ ಒಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ವಿಭಿನ್ನವಾಗಿದೆ ಪಾತ್ರ. ಮುಂಚೆ ಯಾವತ್ತೂ ಪೊಲೀಸ್ ರೋಲ್ಸ್ ಮಾಡಿರಲಿಲ್ಲ. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ. ಫೆಬ್ರವರಿ 20ಕ್ಕೆ ರಿಲೀಸ್ ಆಗ್ತಾ ಇದೆ. ಹಾಗೆ ಟ್ರೈಲರ್ಸ್ ನೀವು ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ಆ ಚಿಕ್ಕ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ನಮ್ಗೆ ಫುಲ್ ಗೂಸ್ ಬಂಪ್ಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಗೂಸ್ ಬಂಪ್ ಮೂಮೆಂಟ್ ಇರುತ್ತೆ. ಸೊ ಇವಾಗ ನೀವು ಥಿಯೇಟರ್ ಅಂತ ನೋಡಿದಾಗ ಇನ್ನೂ ಅದು 10ರಷ್ಟು ಹೆಚ್ಚು ಎಕ್ಸ್ಪೀರಿಯನ್ಸ್ ಎನ್ಹ್ಯಾನ್ಸ್ ಆಗಿ ಕಾಣುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಥಿಯೇಟರಲ್ಲೇ ಹೋಗಿ ನೋಡಿ. ಓಕೆ ಸರ್, ಈ ಆಲ್ಫಾ ಅನ್ನೋ ಟೈಟಲ್ಲೇ ಒಂದು ವೈಬ್ ಇದೆ ಸರ್, ಆ ಎನರ್ಜಿ ಅನ್ನೋದಿದೆ. ಸೊ ಟೈಟ್ಲ್ ಫಸ್ಟ್ ಹೇಗೆ ಸರ್ ಹುಟ್ಟಿದ್ದು? ಡೈರೆಕ್ಟರ್ ಕೇಳಬೇಕು ಅಂತ ಹೇಳ್ತೀರಾ? ಏನಿಲ್ಲ ಸರ್, ಡೈರೆಕ್ಟರ್ ಎಲ್ಲ ಕುತ್ಕೊಂಡು ನಾವು ಡಿಸೈಡ್ ಮಾಡ್ತೀರಿ. ಏನೋ ಒಂದು ಸ್ಟ್ರಾಂಗ್ ಪವರ್ಫುಲ್ ಇರೋ ಒಂದು ಟೈಟಲ್ ಬೇಕು ಅಂತ ಹುಡುಕ್ತಾ ಇರ್ತೀವಿ. ಆಗ ಈ ಕ್ಯಾರೆಕ್ಟರ್ಸ್ ಎಲ್ಲನೂ ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಎಲ್ಲ ಕ್ಯಾರೆಕ್ಟರ್ಸು ಡಾಮಿನೇಟಿಂಗ್. ಹೀರೋಯಿನ್ಸ್ ಕ್ಯಾರೆಕ್ಟರ್ಸು ಅಷ್ಟೇ, ಅವ್ರವ್ರ ಫೀಲ್ಡಲ್ಲಿ ಡಾಮಿನೇಟಿಂಗು. ಈಗ ಇವ್ರದ್ದು ಬಂದರೆ ಇವರು ಡಾಮಿನೇಟಿಂಗು, ವಿಲನ್ಸ್ ಬಂದರೆ ಅವರು ಎಕ್ಸ್ಟ್ರೀಮ್ಲಿ ಡಾಮಿನೇಟಿಂಗು. ಸೊ ಇಷ್ಟು ಡಾಮಿನೇಟಿಂಗ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ನಮ್ಮ ಸಿನಿಮಾಗೆ ರಿಲೇಟೆಡ್ ಥರ ಸುಮ್ಮನೆ ಒಂದು ಹೆಸರು ಇಡೋದಕ್ಕಿಂತ ಏನು ಇಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಆಲ್ಫಾ ಅಂತ ಒಂದು ಮೈಂಡಿಗೆ ಬಂತು. ಹೌದು, ಆಲ್ಫಾ ಅಂತಿಟ್ರೆ ನಮ್ಮ ಸಿನಿಮಾಗೆ ಕರೆಕ್ಟ್ ಆಗಿದೆ. ಒಂದು ಸೋಷಿಯಲ್ ಕಾಸಿಗೆ ಸ್ಟ್ಯಾಂಡ್ ಆಗೋ ವ್ಯಕ್ತಿ ಆಗಿರ್ಬೋದು, ಸೊ ಫ್ಯಾಮಿಲಿಗಾಗಿರ್ಬೋದು, ಸೋಷಿಯಲ್ ಕಾಸ್ಗಾಗಿರ್ಬೋದು, ಎಲ್ಲದಕ್ಕೂ ಒಂದು ಎದ್ದು ನಿಲ್ತು ಅದಕ್ಕೆ ಸಪೋರ್ಟ್ ಮಾಡೋವಂಥ ಒಂದು ವ್ಯಕ್ತಿ. ಸೊ ಅದಕ್ಕೆ ಆಲ್ಫಾ ಅಂತ ಇಟ್ರಿ. ಓಕೆ ಮ್ಯಾಮ್, ಈ ಚಿತ್ರಕ್ಕೆ ನೀವೇ ಹೇಗೆ ಎಂಟ್ರ್ ಆಗಿದ್ದು, ಹೇಗೆ ಸಿಕ್ಕಿದ್ದು? ಆ್ಯಕ್ಚುಲಿ ನಾನು ಮಾಡಲಿಂಗ್ ಮಾಡ್ತಾ ಇತ್ತು ಆಲ್ಮೋಸ್ಟ್ ಒಂದು 5 years ಆಗಿ. ಸೊ ಐ ವಾಸ್ ಡೂಯಿಂಗ್ TV series. ಓಕೆ, ಆ್ಯಂಡ್ ಅದಾದಮೇಲೆ ಐ ಕೇಮ್ ಇನ್ ಟು ದ ಟೀಮ್ ಸ್ವಲ್ಪ ಲೇಟ್ ಆಗಿ. ಐ ಥಿಂಕ್ ಬೈ ದೆನ್ ದ ರೆಸ್ಟ್ ಆಫ್ ದ ಕಾಸ್ಟ್ ಆಲ್ಮೋಸ್ಟ್ ಫಿಕ್ಸ್ಡ್ ಆಗಿದೆ. ಸೊ ಐ ಹ್ಯಾಡ್ ಅ ಮೀಟಿಂಗ್ ವಿತ್ ವಿಜಯ್ ಸರ್ ಆ್ಯಂಡ್ ಐ ರಿಯಲಿ ಲೈಕ್ ದ ರೋಲ್. ಯಾಕಂದರೆ ಇವಾಗ ಹೇಮಂತ್ ಹೇಳಿದ್ರೆ ತುಂಬ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಥರ. ಸೊ ಫಾರ್ ಮೀ ಆಸ್ ಅ ಡೆಬ್ಯೂ ಆಸ್ ವೆಲ್, ಇಟ್ಸ್ ಅ ಪ್ರಿವಿಲೇಜ್. ಬಿಕಾಸ್ ಫಾರ್ ಎವ್ರಿ ಆಕ್ಟ್ರೆಸ್ ಡೆಬ್ಯೂಲರ್ ಯು ವಾಂಟ್ ಟು ಲೈಕ್ do one strong character who brings value idbeku for the film. So I think for me as a character name Akansha. So Akansha gives I think a push to the film. Even in terms of how Hemant to personality is also built, I feel like it's a very strong character that influences him as well. So as soon as I heard the story, I was like, I want to do it. ಆಮೇಲೆ ಆಡಿಷನ್ all that happened. ಓಕೆ ಮ್ಯಾಮ್, ಟ್ರೈಲರ್ ನೋಡಿದಾಗ ನಿಮ್ಮದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ಸೊ ನೀವು ಹಿಂದೆ ಮಾಡಿರೋ ಪಾತ್ರಗಳಿಗೆ ಇದು ಆ ಪೊಲೀಸ್ ಕ್ಯಾರೆಕ್ಟರ್ ತೂಕ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ವಿಶೇಷವಾಗಿ? ಅಂದರೆ ನನ್ನನ್ನು ನೋಡಿದ ತಕ್ಷಣ ಅಟ್ಲೀಸ್ಟ್ ಗೊತ್ತಿರೋ ಡೈರೆಕ್ಟರ್ಸ್ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು ಇವಾಗ ಅಯ್ಯನ ಅಂತ ಒಬ್ರು ಇದ್ದಾರೆ ಅಂತ. ಸೊ ಅವರಿಗೆಲ್ಲ ಸಾಫ್ಟ್ ಗರ್ಲ್ ಪಾತ್ರ ಆ ಥರ ಕೊಡೋಣ ಅಂತ ನಾರ್ಮಲಿ ಯೋಚನೆ ಮಾಡ್ತಾರೆ. ಬಟ್ ವಿಜಯ್ ಸರ್ ಅದು ಹೇಗೆ ನನ್ನನ್ನು ಪೊಲೀಸ್ ಪಾತ್ರದಲ್ಲಿ ಇಮ್ಯಾಜಿನ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್
ಡೆಫಿನೆಟ್ಲಿ ಯಾವತ್ತಾದರೂ ಒಂದಿನ ಈ ಥರ ಸ್ಟ್ರಾಂಗ್ ಇರೋವಂಥ ಒಂದು ಕ್ಯಾರೆಕ್ಟರ್ ಬಂದರೆ ಅದು ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ಇರ್ತಾ ಇತ್ತು. ಸೊ ಫೈನಲಿ ಆಲ್ಫಾದಲ್ಲಿ ಅದಾಗಿದೆ. ಸೊ ಖುಷಿ ಆಯಿತು ಮಾಡಿ. ಆ್ಯಕ್ಷನ್ ಇದೆ, ಕಾಮಿಡಿ ಇದೆ, ಒಂದಿಡೀ ಒಂದು ಫುಲ್ ಮೀಲ್ಸ್ ತಿಂದಂಗೆ ಒಂದು ಫೀಲ್ ಬರುತ್ತೆ. ಓಕೆ ಸರ್, ಆಲ್ಫಾದಲ್ಲೇ ನಿಮ್ಮ ಕ್ಯಾರೆಕ್ಟರ್ ಏನು ಸರ್, ಏನು ಮಾಡ್ತಾ ಇರುತ್ತೆ? ಸರ್ ನನ್ನ ಹೆಸರು ಸಿನಿಮಾನಲ್ಲಿ ಅರ್ಜುನ್ ಅಂತ, ಮಿಡಲ್ ಕ್ಲಾಸ್ ಹುಡುಗ. ಎಲ್ಲ ಮಿಡಲ್ ಕ್ಲಾಸ್ ಜನ ಹೆಂಗಿರ್ತಾರೆ ಅದೇ ಥರದ್ದು ನಾರ್ಮಲ್, ಕನಸುಗಳು ದೊಡ್ಡದು. ಆದರೆ ಸಿಚುವೇಶನ್ ಒಂದು ಸ್ವಲ್ಪ ಹಂಗೆ ಹಿಂಗೆ ಇರುತ್ತೆ. ಅದೆಲ್ಲ ಆ ಕಷ್ಟಗಳ ಜೊತೆ ಒಬ್ಬ ಇರ್ತಾನೆ. ಅಂದರೆ ಎಜುಕೇಷನ್ ಮುಗ್ದಿರುತ್ತೆ, ಆಟ ಆಡ್ಕೊಂಡು ಹುಡುಗಿ ಆಯಿತು ಇದಾಯಿತು ಆ ಥರದ್ದೊಂದು ಇರುತ್ತೆ. ರೆಸ್ಪಾನ್ಸಿಬಿಲಿಟೀಸು ಒಂದು ಕಡೆ ಇರುತ್ತೆ. ಸೊ ಆ ಥರದ್ದು ಒಂದು ಟೈಮಲ್ಲಿ ಆ ಕಷ್ಟಗಳು ಬಂದಾಗ ಹೆಂಗೆ ಫೇಸ್ ಮಾಡ್ತಾನೆ, ಸೊಸೈಟಿಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಏನಾದರೂ ಕಷ್ಟ ಬಂದಾಗ ಯಾವ ಥರ ಫೇಸ್ ಮಾಡ್ತಾನೆ, ಅವ್ನ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು. ಸೊ ಆ ಥರದ್ದು ಒಂದು ಇದೆ ಸರ್. ಸರ್, ಆ ಟ್ರೈಲರ್ ನೋಡಿದಾಗ ಯೂತ್ಸಿಗೆ ಅಟ್ರಾಕ್ಟ್ ಆಗುತ್ತೆ ಹೆಂಗೆ ಅಂತೇಳಿ, ಹುಡುಗರಿಗಾಗಲಿ ಹುಡುಗಿರಿಗಾಗಲಿ. ಹುಡುಗಿರಿಗೆ ನಿಮ್ಮ ಬಾಡಿ ಅಟ್ರಾಕ್ಟ್ ಆಗುತ್ತೆ, ಹುಡುಗರಿಗೆ ಏನಿದ್ರು ಡೆಬ್ಯೂ ಲ್ಯಾನ್ಸಲ್ಲೇ ಏನು ಸಲ್ಮಾನ್ ಖಾನ್ ಥರ ಬಾಡಿ ಎಲ್ಲ ಮಾಡ್ಕೊಂಡು ಸ್ಟಂಟ್ಸ್ ಮಾಡಿ ಲಗಾಟಿ ಹೊಡಿತಾರಲ್ಲ ಹಂಗೆ ಅನಿಸುತ್ತೆ. ಸೊ ವಾಟ್ಸ್ ಯುವರ್ ಬಾಡಿ ಫಿಟ್ನೆಸ್ ಸರ್? ಅದೇ ಸರ್, ಇದೇ ಥರ ಫೀಲಿಂಗ್ ಬರಬೇಕು ಅಂತಾನೆ ಮಾಡಿರೋದು. ಈಗ ನೋಡಿದ್ರೆ ಇರೋ ಕಾಂಪಿಟೇಷನ್ ಅಂದರೆ ಕನ್ನಡ ಸಿನಿಮಾಗಳಿರೋ ಸಿಚುವೇಶನ್ಗೆ ಹೊಸಬರು ಬರ್ತಾ ಇದ್ದಾರೆ ಅಂದರೆ ಆಲ್ರೆಡಿ ಒಂಥರ ನೆಗ್ಲೆಕ್ಟ್ ಥರ ಇದು ನೋಡ್ತಾರೆ. ಈಗ ನಾನು ಬಂದಿರೋ ಬ್ಯಾಕ್ಗ್ರೌಂಡಿಂದ ಅಂದರೆ ಈ ಸಿನಿಮಾ ಬ್ಯಾಕ್ಗ್ರೌಂಡು ಇಲ್ಲ ನಮ್ಮ ಫ್ಯಾಮಿಲಿ, ಯಾವುದೂ ಪೊಲಿಟಿಕಲ್ ಆ ಥರನೂ ಇಲ್ಲ. ಸೊ ಈಗ ಆ ಥರದ್ದು ಒಂದು ಸ್ಟೆಪ್ ಬೈ ಸ್ಟೆಪ್ ಬೆಳೆದಿರೋ ಫ್ಯಾಮಿಲಿ. ಈಗ ಜನರಲಾಗಿ ಯಾರೋ ಮಗ ಇಲ್ಲ ಸಿನಿಮಾಗೆ ಹೋಗ್ಬೇಕು, ಮನೆಯಲ್ಲಿ ಹೇಳ್ಬೇಕು ಸಿನಿಮಾಗೆ ಹೋಗ್ಬೇಕು ಅಂದರೆ ಆಲ್ರೆಡಿ ಭಯ ಇರುತ್ತೆ. ಓ ಫಿಲಮ್ ಇಂಡಸ್ಟ್ರಿ ಬೇಡ, ಅದು ಆ ಥರ ಟಫು, ಕಷ್ಟ ಎಲ್ಲ ನೆಗೆಟಿವ್ಸೇ ಜಾಸ್ತಿ ಹೇಳ್ತಾರೆ. ಫೇಲ್ಯೂರ್ ರೇಟ್ ಜಾಸ್ತಿ, ತುಂಬ ಕಷ್ಟ. ನಾನು ಅವ್ರಿಗೆ ಹೇಳ್ತಾ ಇದ್ದು, ಕಷ್ಟ ಇರೋದಕ್ಕೆ ಅಷ್ಟು ವ್ಯಾಲ್ಯೂ ಇರೋದು. ಜಸ್ಟ್ ಲೈಕ್ 6 ಪ್ಯಾಕ್ಸ್. ಈಗ ನೀವೇನೋ ಕೇಳಿದ್ರಿ ಅಂದರೆ ಎಲ್ಲರ ಹತ್ರ 6 ಪ್ಯಾಕ್ ಇದ್ರೆ ಕೇಳ್ತಾ ಇದ್ದಿಲ್ಲ ಕ್ವಶನ್. ಇಟ್ ಇಸ್ ವೆರಿ ರೇರ್ ಇದೆ, ಕೋಟಿಗೊಬ್ರು ಆ ಥರ ಫಿಸಿಕ್ ಮಾಡೋದು. ಸೊ ಆ ಕಷ್ಟ ಇರೋದಕ್ಕೆ ಕಷ್ಟಪಟ್ರೆ ಅದು ಸಿಗೋದು ಅನ್ನೋ ಥರ. ಸೇಮ್ ಫಿಲಮ್ ಇಂಡಸ್ಟ್ರಿಯಲ್ಲೂ ನಾವು ಎಷ್ಟು ಕಷ್ಟ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಅದ್ರ ಜೊತೆ ಹಣೆ ಬರ ಅದೆಲ್ಲನೂ ಕೂಡ ಬರುತ್ತೋ ಚೆನ್ನಾಗಿ ಸಕ್ಸಸ್ ಸಿಗುತ್ತೆ ಅಂತ. ಸೊ ಈ ಬಾಡಿ ಇದೆಲ್ಲ ಮಾಡಿದ್ದೆ ಅದಕ್ಕೆ ಸರ್. ಈಗ ನೀವು ಪೋಸ್ಟರ್ ನೋಡಿದ್ರೇನೆ, ಪೋಸ್ಟರ್ ನೋಡಿದ ತಕ್ಷಣ ಒಂದು ಅಟೆನ್ಷನ್ ಸಿಗಬೇಕು. ಯಾರೋ ಹುಡುಗ ಎಫರ್ಟ್ಸು, ಥಿಯೇಟ್ರಿಗೆ ಬಂದಮೇಲೆ ಆ್ಯಕ್ಟಿಂಗ್ ಅದೆಲ್ಲ ನೋಡೋದು. ಟ್ರೈಲರ್ ಬರೋವರೆಗೂ ಫಸ್ಟು ಪಿಕ್ಚರ್ ಬಿದ್ದಿದ ತಕ್ಷಣನೇ ಓ ಕಷ್ಟಪಟ್ಟಿದ್ದಾನೆ, ಹೌದು. ಅದಕ್ಕೆ ನೋಡಿದ ತಕ್ಷಣನೇ ಓ ಕಷ್ಟಪಟ್ಟಿದ್ದಾನೆ. ಏನ್ ನಾನು ಬರೋವಾಗಲೇ ಫಿಕ್ಸ್ ಆಗಿದ್ದೆ. ಫಸ್ಟ್ ಲಾಂಚ್ ಆಗುವಾಗ ಕಾಂಪಿಟೇಷನ್ ಯಾವಾಗಲಿದ್ರು ಜನಕ್ಕೆ ಏನು ಎಂಟರ್ಟೈನ್ಮೆಂಟು. ಟಿಕೆಟ್ 150 ರೂಪಾಯಿ ಕೊಟ್ಟರೆ ಸೇಮ್ ದೊಡ್ಡ ಸ್ಟಾರ್ಗಾಗಿರ್ಬೋದು, ನೀವು ಹೇಳ್ದಂಗೆ ಸಲ್ಮಾನ್ ಖಾನ್ಗೂ ಅಷ್ಟೇ ಕೊಡೋದು, ನಮ್ಗಾದ್ರೂ ಅಷ್ಟೇ ಕೊಡೋದು. ಅವ್ರದ್ದು ನಾನು ಸ್ವಲ್ಪ ಜಾಸ್ತಿ ಇರ್ಬೋದು. ಜನದ ಆಡಿಯನ್ಸ್ ಮೆಂಟಾಲಿಟಿ ಏನಿರುತ್ತೆ, ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಇವ್ರಿಗೆ ಹೊಸಬ ಯಾರೋ ನಮ್ಮ ಕಷ್ಟ ಹೇಳ್ಕೊಂಬಂದ್ರೆ ಇಲ್ಲಿ ಯಾರಿಗೂ ಸಪೋರ್ಟ್ ಮಾಡೋದು, ನಮ್ಗೆ ಆ ಥರ ಸಿಂಪತಿಯಿಂದ ಸಕ್ಸಸ್ ಆಗಬೇಕು ಅನ್ನೋದಿಲ್ಲ. ಜೆನ್ಯೂನ್ ಆಗಿ ಜನಗೆ ಎಂಟರ್ಟೈನ್ ಮಾಡಬೇಕು, ಜನಕ್ಕೆ ಇಷ್ಟ ಆಗಬೇಕು. ಸೊ ಅದಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಪೋಸ್ಟಲ್ಲೇ ಕಾಣಿಸ್ಬೇಕು ಅಂದರೆ ಒಂದು 6 ಪ್ಯಾಕ್ ಮಾಡಿದ್ರೆ ಕಷ್ಟ ಬಿದ್ದಾನೆ, ಎಫರ್ಟು. ಸೊ ಅದಾದ್ಮೇಲೆ ಏನು ಫೈಟ್ ಕಲಿಬೇಕು, ಡ್ಯಾನ್ಸ್ ಕಲಿಬೇಕು, ಹಾರ್ಸ್ ರೈಡಿಂಗ್. ಒಬ್ಬ ಹೀರೋ ಅಂದರೆ ಏನೇನು ಇರಬೇಕು ಎಲ್ಲನೂ ಕಲಿಬೇಕು ಅಂತೇಳಿ ಎಲ್ಲನೂ ಕಲಿತು ಪ್ರಿಪೇರ್ಡ್ ಆಗಿ ಜನದ ಮುಂದೆ ಬಂದಿದ್ದೀನಿ. ಸೊ ಈ ಸಿನಿಮಾ ಅದರಲ್ಲೂ ನಾವು ಕಥೆಯಲ್ಲೇ ಎಲ್ಲನೂ ಇದೆ, ಈ ಥರದ್ದೆಲ್ಲ ಬೇಕು ಈ ವಿಷಯಗಳೆಲ್ಲ ಅಂತ. ಸೊ ಕತೆಗೂ ಅದು ಬೇಕಾಗಿರೋದು ತುಂಬ ಯೂಸ್ ಆಯಿತು. ಸೊ ಅದೇ ಥರ ನಾನು ಪೋಸ್ಟರ್ಗಳು ನೋಡ್ಕೊಂಡಾಗ ಈಗ ಟ್ರೈಲರಲ್ಲಿ, ಟೀಸರಲ್ಲಿ ಅದಕ್ಕೆ ತುಂಬ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ಎಲ್ಲಾದರೂ ಕಾಲೇಜಸ್ ಎಲ್ಲ ಹೋದ್ರೆ ಆ ಟೀಸರ್, ಆ ಶರ್ಟ್ಲೆಸ್ ಸೀನ್ ನೋಡಿದ ತಕ್ಷಣ ಫುಲ್ ರೆಸ್ಪಾನ್ಸ್. ಅದಕ್ಕೆಲ್ಲ ತುಂಬ ಖುಷಿ. ಹೊಡಿತಾರೆ ಅಷ್ಟು ಆ ಲೆವೆಲ್ಗೆ ಹೊಡಿತಾರೆ ಅಂತ ಗೊತ್ತಿದ್ದಿಲ್ಲ ನನಗೂ. ಇಲ್ಲಾಂದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತಾ ಇದ್ದೆ. ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿದೆ, ಖುಷಿ ಆಗ್ತಿದೆ. ಸೊ ಎಷ್ಟು ಜನ ಹೇಳಿದೆ ಸರ್ ಕ್ರಶ್ ಆಯಿತು, ಲವ್ ಲೆಟರ್ ಕೊಡೋದು ಸರ್ ತಗೊಳ್ಳಿ? ಎಲ್ಲರಿಗೂ ಇಷ್ಟ ಆಗಿದೆ ಸರ್, ಖುಷಿ, ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರೂ ಅವ್ರಿಗೇನೋ ಒಂಥರ ಬರೀ ಲವ್ ಲೆಟರ್ ಆ ಥರ ಅಲ್ಲ, ಏನೋ ಒಂದು ಅಭಿಮಾನ, ಏನೋ ಓಕೆ ಫಿಲಮ್ ಅದು ನಮಗೆ ಅನ್ನೋದಕ್ಕಿಂತ ಫಿಲಮ್ಗಿರೋ ಕೆಪಾಸಿಟಿ ಸರ್ ಅದು. ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್. ಸಿನಿಮಾಗಿರೋದು ಇವಾಗ ನಾವು ಹೀರೋ ಹೀರೋಯಿನ್ ನಾವು ಅಂತಲ್ಲ, ಫಿಲಮ್ ಹೀರೋ ಅಂದ್ರೇನೆ ಅಷ್ಟು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟೆಡ್ ಪೊಸಿಷನ್ಗೆ ನಾವು ಅಷ್ಟು ಮಿನಿಮಮ್ ಎಫರ್ಟ್ಸ್ ಹಾಕಿರ್ಬೇಕು ಅನ್ನೋದು ನನ್ನ ಫೀಲಿಂಗು. ಒಂದು ಸಿನಿಮಾ ಅಂದಿದ ತಕ್ಷಣ ದೊಡ್ಡ ಮೀಡಿಯಮ್ಮು. ನೀವು ಯಾವ ಬುಕ್ಸ್ ಓದಿದ್ರು, ಏನೇ ಮಾಡಿದ್ರು ಅಷ್ಟು ನಾಲೆಜು 3 ಅವರ್ಸಲ್ಲಿ ಸಿಗೋ ನಾಲೆಜ್ ಯಾವುದ್ರಲ್ಲೂ ಸಿಗಲ್ಲ. ಯಾಕಂದರೆ 1000 ಜನ 100 ಜನ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ. ಅದನ್ನ ನೋಡಿದಾಗ ಅಷ್ಟೇ ಇನ್ಫಾರ್ಮೇಟಿವ್. ಫಿಲಮ್ ಇಸ್ ಆಲ್ವೇಸ್ ಇನ್ಫಾರ್ಮೇಟಿವ್. ನಾವು ಪಾಸಿಟಿವ್ ಆಗಿ ತೊಗೊಬೋದು, ನೆಗೆಟಿವ್ ಆಗಿ ತೊಗೊಬೋದು. ಒಬ್ಬ ಹೀರೋದ ಲೈಫ್ ಸ್ಟೈಲೋ ಇಲ್ಲ ಏನೋ ಹೀರೋದ್ ನೋಡಿದ್ರೆ ಪಾಸಿಟಿವ್ ಆಗಿ ಏನಿದೆ ಅದೆಲ್ಲ ತೊಗೊಬೋದು ನಾವು. ಸೊ ನಾನು ಹಂಗೆ ತೊಗೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ. ಯಾರ್ಯಾರ ಬಗ್ಗೆ ಏನೇನು ಪಾಸಿಟಿವ್ ಆಗುತ್ತೋ ಅದು ತೊಗೊಂಡಿದ್ದೀರಿ. ಸೊ ಸಿನಿಮಾ ಅಷ್ಟು ದೊಡ್ಡಿದು, ಅದರಲ್ಲಿ ಈ ಥರ ಎಲ್ಲ ಸಿಕ್ಕಿರೋ ಚಾನ್ಸು ಕಥೆನೆಲ್ಲ ಅದೆಲ್ಲ ಇಲ್ಲಾಂದರೆ ತೋರ್ಸೋಕ್ಕಾಗ್ತಿದ್ದಿಲ್ಲ. ಖುಷಿ. ಮ್ಯಾಮ್, ನೀವು ಮಾಡಲಿಂಗ್ ಎಲ್ಲ ಮಾಡ್ತಾ ಇದ್ರಿ. ಆಬ್ವಿಯಸ್ಲಿ ಒಬ್ಬರು ಆರ್ಟಿಸ್ಟು ಒಂದು ಸಿನಿಮಾ ಡೆಬ್ಯೂಗೆ ಚಾನ್ಸ್ಗೋಸ್ಕರ ಹುಡುಕಾಟ ಆಗ್ತಿರ್ತಾರೆ. ಸೊ ಚಾನ್ಸ್ ಏನೋ ಸಿಕ್ತು ಆಲ್ಫಾ ಮೂವಿಲೇ. ಸೊ ಯಾರಿಗೇ ಆಗಲಿ ಅವ್ರು ಫಸ್ಟ್ ಡೇ ಒಬ್ಬ ಆರ್ಟಿಸ್ಟು ಕ್ಯಾಮ್ರಾ ಮುಂದೆ ಹೋದಾಗ ಫಸ್ಟ್ ಸೀನ್ ಕೊಟ್ಟಿರ್ತಾರೆ. ಫಸ್ಟ್ ಡೇ ಹೇಗಿರುತ್ತೋ ಏನೋ, ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಬಂದಿರ್ತಾರೆ,
ಕೋ ಆ್ಯಕ್ಟರ್ ಜೊತೆ ಹೇಗೆ ಮಾಡೋದು, ಅಂದರೆ ಅವ್ರ ಜೊತೆ ಸ್ವಲ್ಪ ವೇವ್ ಲೆಂತ್ ಇನ್ನೂ ಮ್ಯಾಚ್ ಆಗಬೇಕಾಗಿರುತ್ತೆ. ಸೊ ಆ ಥರ ಭಯ ಎಲ್ಲ ಇರುತ್ತೆ. ಸೊ ಹೇಗೆ ನಿಭಾಯಿಸಿದ್ರಿ? ವಾಟ್ ವಾಸ್ ಯುವರ್ ಫಸ್ಟ್ ಶಾಟ್? Firstly, I think I wasn't so nervous. Yakandre, I've been doing TV ads. So at least camera jote a familiarity ittu. That was one. Second thing is we had a lot of workshops. Shoot ಮಾಡೋದು ಮುಂಚೆ. So about 2 weeks, yakandre for my Kannada also, I had to like practice. So adakaskara we had workshops for almost 2 weeks. Nanu ಮತ್ತೆ ಹೇಮಂತ್. So a comfort bandid. It's not like, you know, first day I'm seeing him. It's not like that. So and ironically, Namdu first shot is a very, very important scene. Very critical, at least for both of our characters. Tumba on critical, crucial scene adu. Dod monologue ide aa scene alli. So that was our first shot. So, but I think, of course, our initial nervousness irutte, but I think both of us were quite comfortable. Primarily, I think because now workshops tumba madide, maybe because of that. Okay. Yeah. But I enjoyed it. Because ಅದು ಆ ಸೀನಲ್ಲಿ ತುಂಬಾ ಜನನೂ ಇತ್ತು. I think how many people would have 300+. Yeah. So they were all like action and everyone's watching, you know. ಯಾ, ಅದೊಂದು ಮೈಂಡಲ್ಲಿ ಇರುತ್ತೆ. Yeah, ಎಲ್ಲರಿಗೂ and like, ಕ್ಯೂರಿಯಾಸಿಟಿ ಏನ್ ಮಾಡ್ತಾರೋ ಅಂತ. ಅವರು ಹೊಸಬರು, ನಾನು ಹೊಸಬರ. So ಇಬ್ರು ಡೆಬ್ಯೂ. So that was it, but it was comfortable. ಅಂದ್ರೆ ಜನ ಇದ್ರು, ಕ್ಯಾಮ್ರಾ ಇದ್ರು ಅನ್ನೋದು ಬಿಟ್ರೆ ನಮ್ಮಿಬ್ಬರಿಗೂ ಆಲ್ರೆಡಿ ವರ್ಕ್ಶಾಪ್ ಮಾಡಿದ್ವಿ. ಸೇಮ್ ಯಾವ ಆಂಗಲ್ ಅಲ್ಲಿ ಇಟ್ಟಿರ್ತಾ ಇದ್ರು ಅದೇ ತರ ಮೊಬೈಲ್ ಅಲ್ಲಿ ಶೂಟ್ ಮಾಡಿದ್ರು. ನಮ್ಗೆ ಜಸ್ಟ್ ಡಿಫ್ರೆನ್ಸ್ ಏನೋ ಕ್ಯಾಮ್ರಾ ಇತ್ತು, ಜನ ಇದ್ರು. ಸರ್ ಯಾರಾದ್ರೂ ಕಮೆಂಟ್ ಏನನ್ನ ಕೊಟ್ಬಿಟ್ರೆ ಏನೋ ಹಂಗೆ ಎಷ್ಟಕ್ಕೆ ತೆಗತಾ ಇದಾರೆ ಇನ್ನು ಸೈಡಲ್ಲಿ ಹೇಳ್ಬಿಡ್ತಾರೆ ಆಡಿಯನ್ಸ್. ಫಸ್ಟ್ ಡೇಗೆ ಓಕೆ ಆಗ್ಬಿಡ್ತಲ್ಲ, Actually, ಆ ತರ ಪ್ರಿಪೇರ್ ಆಗಿದ್ರಿ. ಅದು ನಾವಿನ್ನು ಅಷ್ಟು ನಾವು ಪ್ರಿಪೇರ್ ಮಾಡಿದ್ರಲ್ವಾ ಅದಕ್ಕೆ. So it was fine. ನಾವಿನ್ನು ನೆಕ್ಸ್ಟ್ ಹೇಳ್ತಾರೇನೋ ಅನ್ಕೊಂಡ್ವಿ. ಸೊ ವೈಡ್ ಇದ್ದಿದ್ ಕ್ಲೋಸ್ ಬಂದ್ರು. ನೆಕ್ಸ್ಟ್ ಆ ತರ ನೆಕ್ಸ್ಟ್ ಹೋದ್ರಿ. When Vijay sir said okay, I was like, ಅವರು but Vijay sir, obviously you can trust him on it. ಅಷ್ಟೇನ ಆಗೋಯ್ತಾ? ಅವ್ನು ಹೋಗಿ ಕೇಳಿದೆ ನಾನು, ಸರ್ ಕರೆಕ್ಟ್ ಆಗಿದ್ಯಾ ಇಲ್ಲ ಅಂದ್ರೆ ಪಕ್ಕನಾ ಇಷ್ಟೇನಾ? ಮ್ಯಾಕ್ಸಿಮಮ್ ಎಲ್ಲಾನು ಹಾಗೆ ಆಗಿದೆ. ಓಕೆ. ಬೇಗ ಬೇಗ ನಾನು ಕೇಳಿದಾಗ ಡೈರೆಕ್ಟ್ ಹೇಳಿದ್ರು, ಬ್ರದರ್ ನಾನು ಏನಲ್ಲ ಯಾರ ಆಕ್ಟ್ರು, ದೊಡ್ಡ ಆಕ್ಟ್ರು ಯಾರಿದ್ರು ನನಗೆ ಬೇಕಾಗೋದು ಬರೋವರೆಗೂ ನೀವು ಓಕೆ ಅಂದ್ರೆ ನಾನು ಓಕೆ ಅನ್ನಲ್ಲ, ನನಗೆ ಓಕೆ ಅಂದ್ರೆ ಓಕೆ ಮಾಡೋದು. ಸೊ ನಾನು ಓಕೆ ಅಂದ್ರೆ ಏನು ತಲೆನೇ ಕೆಡಿಸ್ಕೊಂಬಿಡಿ, 100% ಅದು ಓಕೆ ಅಂತ. ನಾನು ಬೇಕಾದ್ರೆ ನಾನೇ ಕೇಳ್ತೀನಿ, ನಾನೇ ಬಿಡಲ್ಲ ನಿಮ್ಮನ್ನ ಅಂದ್ರು. ಅದಕ್ಕೆ ವರ್ಕ್ಶಾಪ್ ಟೈಮಲ್ಲಿ we were properly doing. ಆ ಟೈಮಲ್ಲಿ both of us. ಸೊ ಅದು ಬಾರಿ ಹೆಲ್ಪ್ ಆಯ್ತು. ಹೆಲ್ಪ್ ಆಗಿದೆ. Especially for me, ನನಗೆ ADs ಎಲ್ಲ ನನ್ನ ಜೊತೆ he used to come before that. I used to come like 1-2 hours before to learn the lines. So ಅದು ನಮ್ಮ ಜೊತೆ ಇತ್ತು, and then I used to learn the lines, and then when he came we used to do it together. It was like that. Properly we used to show it to sir. Ena changes it, then we used to like redo it then and there. So ಹಿಂಗೆ ಆಕ್ಟಿಂಗ್ ಡೈಲಾಗ್ಸ್ ಎಲ್ಲ ಮಾಡಿರ್ತಾ ಇದ್ರಿ, ಫೋನ್ ಇರೋದು ಅಲ್ಲಿ ಸೆಟ್ಟು, ಜನ, ಕ್ಯಾಮ್ರಾ. ನಮ್ಮಿಬ್ಬರಿಗೆ ಹೆಂಗೋ, ನನ್ಗಂತೂ ಕ್ಯಾಮ್ರಾದೊಂದು ಭಯ ಇದ್ದಿಲ್ಲ. ಇವ್ರು ಆಲ್ರೆಡಿ ಒಂದ್ ಸ್ವಲ್ಪ ಮಾಡಿದ್ರಿಂದ ಕ್ಯಾಮ್ರಾ ಅದು ವರ್ಕ್ ಆಗಿದೆ. ಸೊ ಏನು ಭಯ ಆಗದೆ ದೇವ್ರದೇನ ಚೆನ್ನಾಗಿ ಬಂತು. ಇನ್ಫ್ಯಾಕ್ಟ್ ಎಲ್ಲಾ ಸಿನಿಮಾನು ಹೊಸ ಸಿನಿಮಾ ತರನೇ, ಎಲ್ಲಾನು Zero ಇದ್ದಾನೆ ಅನ್ಸುತ್ತೆ. ನಂದು ಅಷ್ಟೇ ಹೊಸ ಪಾತ್ರ, ಅದು ಪೊಲೀಸ್ ಪಾತ್ರದಲ್ಲಿ ಹೇಗ್ ಮಾಡೋದು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದಕ್ಕೂ ಒಂದು 3 days ನಂದು ವರ್ಕ್ಶಾಪ್ ಮಾಡಿದ್ವಿ. ಯಾವ್ದಾದ್ರು ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ ಮ್ಯಾಮ್ ಹೊರಗಡೆಯಿಂದ? ಯಾಕಂದ್ರೆ ತುಂಬಾ ರಫ್ ಆಗಿರ್ತಾರೆ, ಇವನ್ ಟ್ರಾಫಿಕ್ ಪೊಲೀಸ್ ಇರ್ಬೋದು ಅಥವಾ ಆಕ್ಚುಲಿ ಇವನ್ ಅಂತ ಒಂದು ತಮಿಳ್ ಮೂವಿ ಇದೆ ಬಾಲಾ ಸರ್ದು, ಅದರಿಂದ ಒಂದು ಸ್ವಲ್ಪ ಟ್ರೇಟ್ಸ್ ತಗೊಂಡಿದ್ದೀನಿ. ಅಂದ್ರೆ ವಾಟ್ ಐ ಬಿಲೀವ್ ಇನ್ ಅಂದ್ರೆ ಟ್ರೇಟ್ಸ್ ನ ತಗೋಬಹುದು ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇಂದ, ಬಟ್ ಆ ಒಂದು ಪರ್ಸನಲ್ ಟಚ್ ಯಾವಾಗ್ಲೂ ಎಲ್ಲಾ ಕ್ಯಾರೆಕ್ಟರ್ ಅಲ್ಲೂ ಇರಬೇಕು ಅಂತ ನಾನು ನಂಬಿರ್ತೀನಿ. ಅದು ಡೆಫಿನೆಟ್ಲಿ ಇದೆ. ಕಂಪ್ಲೀಟ್ಲಿ ಒಂದು ಕ್ಯಾರೆಕ್ಟರ್ ನೋಡಿ ಮಾಡೋದು ಆ ಥರ ಇದೆ. ಓಕೆ ಸರ್, ಟ್ರೈಲರ್ ನೋಡಿದಾಗ ರಾ ಇದೆ, ಫೈಟ್ ಸೀಕ್ವೆನ್ಸ್ ರಾ ಆಗಿದೆ ಅಂತೆಲ್ಲ ಗೊತ್ತಾಯ್ತು. ಅದ್ರ ಜೊತೆ ಇನ್ನೊಂದಿಷ್ಟು ಮಸಾಲ ಇದೆ ಅನ್ನೋದು ಗೊತ್ತಾಯ್ತು. ಸೊ ಅದು ನಿಮ್ಮ ಬಾಯಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ಇದೆ ಸರ್, ಮಸಾಲಾನು ಇದೆ. ಅಂದ್ರೆ ಫ್ಯಾಮಿಲಿ ಅದೆಲ್ಲ ಬರುತ್ತಲ್ಲ, ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಸರ್. ಫ್ಯಾಮಿಲಿ ನೋಡಿ, ಫ್ಯಾಮಿಲಿ ಸೆಂಟಿಮೆಂಟ್ಸು ತುಂಬಾ ಇದೆ. ಆಕ್ಚುಲಿ ಮೂವೀಸ್ ಅಲ್ಲಿ ದೇರ್ ಇಸ್ ನಥಿಂಗ್ ಬಿಗರ್ ದೆನ್ ಸೆಂಟಿಮೆಂಟ್. ಹ್ಯೂಮನ್ ಎಮೋಷನ್ಸ್ಗಿನ್ನ ಬಿಗ್ಗೆಸ್ಟ್ ದೇರ್ ಇಸ್ ನಥಿಂಗ್ ಬಿಗರ್ ದನ್ ಹ್ಯೂಮನ್ ಎಮೋಷನ್ಸ್. ಎಮೋಷನ್ಸ್ಗೆ ಅಷ್ಟು ವ್ಯಾಲ್ಯೂ ಇದೆ. ಆ ಎಮೋಷನ್ಸ್ ಈ ಸಿನಿಮಾನಲ್ಲಿ ಇದೆ. ಅಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಎಮೋಷನ್. ಒಬ್ಬ ತಂದೆ ಮಗ ಇರ್ಬೋದು ಸರ್. ಈಗ ನೀವು ನೋಡಿದ್ರೆ, ಈಗ ಆಡಿಯನ್ಸ್ ನೋಡ್ತಾ ಇದ್ರೆ, ನಮ್ಮ ತಂದೆ ಜೊತೆ ನಾವು ಹಿಂಗಿರ್ತಿರಲ್ಲ, ಅದು ಕನೆಕ್ಟ್ ಆಗುತ್ತೆ. ಒಂದು ಫ್ಯಾಮಿಲಿನಲ್ಲಿ ಹೆಂಗಿರ್ತೀವಿ, ಒಂದು ಮಿಡಲ್ ಕ್ಲಾಸ್ ಹುಡುಗ, ಅವನದು ಕಷ್ಟಗಳೇನು, ಕನಸುಗಳು ದೊಡ್ಡ ದೊಡ್ಡದಿರುತ್ತೆ, ಬಟ್ ಸಿಚುವೇಶನ್ಸ್ ಬೇರೆ ಇರುತ್ತೆ, ವಿಧಿ ಆಟನೇ ಬೇರೆ ಇರುತ್ತೆ, ಹಣೆ ಬರ ಏನೋ ಇರುತ್ತೆ. ಬಟ್ ಅದೆಲ್ಲ ಇದ್ರೂ ಒಂದು ಮೈಂಡ್ ಸೆಟ್, ಪವರ್ಫುಲ್ ಮೈಂಡ್ ಸೆಟ್ ಇದ್ರೆ ಏನು ಮಾಡ್ಬೋದು, ಹೆಂಗಿರ್ಬೋದು ಲೈಫಲ್ಲಿ. ದುಡ್ಡು ಹೋಗುತ್ತೆ ಬರುತ್ತೆ, ಕ್ಯಾರೆಕ್ಟರು ಅದು ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್, ವಿಜಯ್ ಸರ್ ಜೊತೆ ಹೆಂಗೆ ಸರ್ ನನ್ನ ಶುರು ಆಗಿದೆ?
ಸರ್ ಮಾಲೂರು ಶ್ರೀನಿವಾಸ್ ಅಂತ, ನಂದು ಮಾಲೂರು ಸರ್. ಮಾಲೂರು ಶ್ರೀನಿವಾಸ್ ಅಂತ ಡ್ಯಾನ್ಸ್ ಅಕಾಡೆಮಿ ಎಲ್ಲ ಇದೆ ನವರಸ ಅಕಾಡೆಮಿಲು. ಸರ್ದು. ಸೊ ನಮ್ಮ ಚಿಕ್ಕಪ್ಪ ಒಂದ್ಸಲ ಅವ್ರನ್ನ ಪರಿಚಯ ಮಾಡಿಸಿದ್ರು. ಅಂದರೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಸುಮಾರು ಟೈಮಿಂದ ಇದ್ದಾರೆ, ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಅಂದರೆ ಏನಾದರೂ ಸಜೆಸ್ಟ್ ಮಾಡ್ತಾರೆ ಅಂತ. ಸೊ ಹಿಂಗೆ ಹೇಳಿದೆ ಸರ್ ಸಿನಿಮಾ ಎಲ್ಲ ಮಾಡ್ತೇನೆ. ಅವರು ನಮ್ದೆಲ್ಲ ನೋಡಿದ್ರು. ಹೂನಪ್ಪ ನಿನ್ನ ಬಗ್ಗೆ ಕೇಳಿದ್ದೀನಿ, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ಯಾ, ಸಿಕ್ಸ್ ಪ್ಯಾಕ್ ಅದೇ ನೋಡಿದಾಗಲೇ ಗೊತ್ತಾಯಿತು, ಪ್ಯಾಷನೇಟು, ಆ್ಯಕ್ಟಿಂಗ್ ಎಲ್ಲ ಅವ್ರಿಗೆ ಗೊತ್ತಿರೋದೆಲ್ಲ ಹೇಳಿದ್ರು, ಈ ಥರ ಕಲಿಬೇಕು, ಮಾಡಬೇಕು, ಫಿಲಮ್ ಇಂಡಸ್ಟ್ರಿಗಿರೋ ವ್ಯಾಲ್ಯೂ ಅದೆಲ್ಲ. ಸೊ ಅವರು ಮಾಸ್ತಿ ಸರ್ನ ಪರಿಚಯ ಮಾಡಿಸಿದ್ರು. ಮಾಸ್ತಿ ಸರ್ ಸುಮಾರು ಸ್ಟೋರೀಸ್ ಎಲ್ಲ ಹಂಗೆ ಹೇಳ್ತಿದ್ರು. ಹಾಗೆ ಹೇಳುವಾಗ ವಿಜಯ್ ಸರ್ನ ಆಲ್ರೆಡಿ ಹೊಯ್ಸಳ ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು. ಸೊ ಹೊಯ್ಸಳ ನೋಡಿದ್ದೀರಾ ಅಂತ ಕೇಳಿದ್ರು. ಹೌದು ನೋಡಿದ್ದೀನಿ, ಇಷ್ಟ ಆಗಿದೆ. ಅವ್ರ ಹತ್ರ ಒಂದು ಸ್ಟೋರಿ ಇದೆಯಂತೆ, ಒಂದ್ಸಲ ಮೀಟ್ ಮಾಡಿ ಅಂತ. ಸೊ ಹಂಗೆ ವಿಜಯ್ ಸರ್ನ ಮೀಟ್ ಮಾಡಿದೆ. ಅವರು ಮೀಟ್ ಮಾಡಿದಾಗ ಅದೇ ಮೀಟ್ ಮಾಡಿದ್ದೆ, ಅವ್ರಿಗೂ ಭಯ ಇರುತ್ತಲ್ವಾ, ಅಂದರೆ ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಅಂದ್ರೆ ಅವ್ರು ಆಲ್ರೆಡಿ ಗಣೇಶ್ ಅವ್ರಿಗೆ ಮಾಡಿದ್ರು, ರಾಜ್ಕುಮಾರ ರಾಮಾಚಾರಿ ಮಾಡಿದ್ರು, ಅಂದರೆ ಕೋಡೆ ಟ್ರ್ಯಾಕ್. ಹೌದು. ಸೊ ಅದಾದ್ಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೆ ಒಂದು ಮಾಡಿದ್ರು. ಅದಾದ್ಮೇಲೆ ಹೊಯ್ಸಳ ಡಾಲಿ ಸರ್ಗೆ. ಹೊಯ್ಸಳ ತುಂಬ ಇಷ್ಟ ಆಗಿತ್ತು ನನಗೆ. ಸೊ ಹೇಳಿದೆ ಸರ್ ನಿಮ್ಮ ಬಗ್ಗೆ ನಂಗೆ ಇಷ್ಟ ಆಗಿದೆ, ಕಥೆನೂ ನಂಗೆ ಓಕೆ, ಕಥೆ ಒಂದು ರೆಡಿ ಮಾಡಿ, ಇಷ್ಟ ಆದರೆ ಇದು ಮಾಡೋಣ. ಅವರು ಅದೇ ಹೇಳಿದ್ರು, ಸರ್ ಈಗ ನಿಮ್ಮ ಬಗ್ಗೆನೂ ತಿಳ್ಕೊಬೇಕು ಫಸ್ಟು, ನಿಮಗೆ ನಮಗೆ ಜೆಲ್ ಆಗಬೇಕು, ಕಂಫರ್ಟ್ ಇರಬೇಕು. ಯಾಕಂದರೆ ಒಂದಿನ 2 ದಿನದಲ್ಲಿ ನಡೆಯೋ ಕೆಲಸ ಅಲ್ಲ, ವರ್ಷಾನ್ಗಟ್ಲೆ ಟ್ರಾವೆಲ್ ಮಾಡಬೇಕು. ಸೊ ನಮ್ಮದು ಕರಿಯರು ಲೈಫ್ ಇರುತ್ತೆ. ನಿಮ್ದು ಆ್ಯಕ್ಟಿಂಗ್ ನೋಡ್ತೀವಿ, ಪರ್ಫಾರ್ಮೆನ್ಸ್ ನೋಡ್ತೀವಿ, ಡ್ಯಾನ್ಸು, ಫೈಟ್ ಎಲ್ಲ ನೋಡ್ತೀನಿ, ಎಲ್ಲ ವೀಡಿಯೋಸ್ ಎಲ್ಲ ಕಳಿಸಿ ನಮ್ಗೆ ಓಕೆ ಆದರೆ ಮೂವ್ ಆಗೋಣ ಅಂತ ಹೇಳಿದರು. ಎಲ್ಲ ಮಾಡಿದೆ. ಆಮೇಲೆ ಅವ್ರಿಗೆ ಏನೇನು ಬೇಕು ಕಳಿಸಿದೆ. ಇಲ್ಲ ಗುಡ್ ಟು ಗೋ, ಏನೋ ಬೇಕಾ ನಾವು ವರ್ಕ್ಶಾಪಲ್ಲಿ ನೋಡ್ಕೊಳ್ಳೋಣ ಅಂತೇಳಿ ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪಲ್ಲೂ ಅದೇ ಇನ್ಫಾರ್ಮ್ ಮಾಡಿದರು, ಯಾವುದೇ ಕಾರಣಕ್ಕೂ ನನಗೇನ ಬೇಕಾಗಿದ್ದಲ್ಲಿ ವರ್ಕ್ ಬಂದಿಲ್ಲ ಅಂದರೆ ಇಮಿಡಿಯೇಟು ನನ್ನ ಮುಂದೆ ಅಂತೂ ಹೋಗಲ್ಲ, ಮತ್ತೆ ವಾಪಸ್ ಬಂದು ವರ್ಕ್ಶಾಪ್ಸ್ ಎಲ್ಲ ಮಾಡಿ ಆ ಥರ ಆಗೋದು ಬೇಡ, ಇಲ್ಲೇ ಎಲ್ಲ ಪ್ರಿಪೇರ್ ಆಗ್ಬಿಡಿ. ನಾವೆಲ್ಲ ಪ್ರಿಪೇರ್ ಆಗಿದ್ವಿ. ಸೊ ದೇವರದಿಂದ ಆ ಥರ ತುಂಬ ಸ್ಮೂತಾಗಾಯಿತು. ಅಂದರೆ ನಮ್ಮದು ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ಡೇಯಿಂದ ಸಂಡೇ ಒಂದಿನ ಡಬಲ್ ಕಾಲ್ ಶೀಟ್ ಅನ್ನೋದು ಒಂದು ಉದ್ದೇಶಕ್ಕೆ ಸಂಡೇ ಒಂದಿನ ಬಿಟ್ಟರೆ ಕಂಟಿನ್ಯೂಸ್ ಶೂಟಿಂಗು. ನಮ್ದು ತುಂಬ ಒಂಥರ ರೆಕಾರ್ಡ್ ಟೈಮಲ್ಲಿ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿದ್ದು ಆಫೀಸು, ಸ್ಕ್ರಿಪ್ಟು, ಅದಾದಮೇಲೆ ಶೂಟಿಂಗು, ಪ್ರಮೋಷನ್ನು, ರಿಲೀಸು, ಒಂದೇ ಫ್ಲೋನ ದೇವರದಿಂದ ಚೆನ್ನಾಗಿ ಅದಾಯಿತು. ಸೊ ನೀವು ವಿಜಯ್ ಸರಿಂದ ಏನು ಕಲ್ತ್ರಿ? ಏನಾದರೂ ಅವ್ರು ಸಿಟ್ಟಾಗಿದ್ದು ಏನಾರು ಇತ್ತಾ? ವಿಜಯ್ ಸರ್ ಒಂದು ಎಷ್ಟೊಂದಿದೆ, ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್. ಐ ಥಿಂಕ್ ಸರ್ ಅಟ್ಲೀಸ್ಟ್ ನನ್ನ ಜೊತೆ, ಬಿಕಾಸ್ ಐ ಆಮ್ ಅ ಫಸ್ಟ್ ಟೈಮರ್, is very patient, but he is patient at the same time. Like Hemant said, he knows how to get the best out of you, but at the same time he is very, very patient. So I think, should we cut or should I continue? Continue. So yeah, Vijay sir and I feel like he's extremely patient. Adukoskara he was able to get, like the character Akansha, I was able to bring it to life through him. So I think that combination is so rare. Someone who is so supportive and patient, at the same time they're a perfectionist. Like he said, sir will always want the best, outcome on scene of those. So that is something that I've learned from him. There are so many things about Vijay sir. ಮ್ಯಾಮ್, ನಿಮ್ಮ ಪಾತ್ರ ಅವರು ಸರ್ ಏನು ಎಕ್ಸ್ಪ್ಲೇನ್ ಮಾಡಿದ್ರು, ವಿಜಯ್ ಸರ್ ಹಿಂಗೆ ಪೊಲೀಸ್ ಕ್ಯಾಟ್ರಿಂಗ್ ಇರುತ್ತೆ ಅಂತ. ಸೊ ಅವರಿಂದ ಕೆಲವೊಂದು ಇನ್ಪುಟ್ಸು ನಿಮ್ಮ ಪಾತ್ರಕ್ಕೆ ಯಾವ್ದು ಯೂಸ್ಫುಲ್ ಆಗಿದೆ ತುಂಬ? ಇನ್ಪುಟ್ಸ್ ಅಂದರೆ ಅವ್ರು ಹೇಳ್ದಂಗೆ ಜಾಸ್ತಿ ನಾವು ಆ ಥರ ತೀರಾ ಇನ್ಪುಟ್ಸ್ ಆ ಥರ ಏನು ಕೊಡ್ತಾ ಇರಲಿಲ್ಲ. ಈಸ್ ಸಂಬಡಿ ಹೂ ಜಸ್ಟ್ ಲೆಟ್ಸ್ ಯು ಫ್ಲೋ. ಆ್ಯಕ್ಟರ್ಸ್ಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಮೈಕ್ರೋ ಮ್ಯಾನೇಜ್ಮೆಂಟ್ ಆ ಥರ ಮಾಡಿದ್ರೆ ಇನ್ನೂ ಹೆಚ್ಚು ಪ್ರೆಷರ್, ನಮಗೆ ಪರ್ಫಾರ್ಮ್ ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಆ ರೀತಿ ನೋಡಿದ್ರೆ ವಿಜಯ್ ಸರ್ ಈಸ್ ಬಿನ್ ಸೋ ಪೇಷಂಟ್ ವಿತ್ ಅಸ್. ನೀವು ಹೇಗೆ ಮಾಡ್ತೀರೋ ಅದನ್ನು ಮಾಡಿ, ಕರೆಕ್ಷನ್ಸ್ ಮಧ್ಯೆ ಏನಾದರೂ ಬೇಕಂದ್ರೆ ನಾನು ಹೇಳ್ತೀನಿ, ಓಕೆ ಅಂದರೆ ಫಸ್ಟ್ ಟೇಕಲ್ಲೇ ಓಕೆ ಆಗೋಗಿರುತ್ತೆ. ಆ ಥರನೇ ಇರ್ತಾ ಇತ್ತು. Sometimes we would only ask, sir, sure, is it okay? ಫಸ್ಟ್ ಟೇಕಲ್ಲೇ ಓಕೆ ಆಗಿರೋದು ಇದೆ. First of all, I had doubt, and then I used to ask him, like, is it okay? And he was like, if it's not okay, sir, ಹೇಳ್ತಾರೆ. And that too, ನಮ್ಮ ಕ್ಯಾರೆಕ್ಟರಲ್ಲಿ ಪೊಲೀಸ್ದು ಮ್ಯಾನರಿಸಮ್ಸ್ ಒಂದು ಸ್ವಲ್ಪ ಬೇಕಾಗಿರುತ್ತೆ. ಅದನ್ನೆಲ್ಲ ನಂದೇ ಒಂದು ಸೆಲ್ಫ್ ಡೌಟ್ ಇರ್ತಾ ಇತ್ತು, ಓಕೆನಾ, ಓಕೆ ಇಲ್ವಾ ಆ ಥರ. ಬಟ್ ಸರ್ ಕೈಂಡ್ ಆಫ್ ಪುಷ್ಡ್ ಮೀ. ಸೊ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು. ಓಕೆ ಸರ್, ಈಗ ಕನ್ನಡ ಇಂಡಸ್ಟ್ರಿಯ ಮಾಸ್ ಮೂವಿಗಳು ಯಾವುದೇ ನಿಮಗೆ ಇಷ್ಟ ಅಂತ ಒಂದು 3 ಹೇಳಿ. ನಿಮಗೆ ಯಾವ್ದು ಇಷ್ಟ ಫಸ್ಟ್? ಕನ್ನಡ ಇಂಡಸ್ಟ್ರಿಯಲ್ಲಿ ರಾ ಮಾಸ್ ಮೂವೀಸ್. ಉಗ್ರಂ ಯಾ, KGF ಯಾ, ಜೋಗಿ, ವಾವ್. ಇದು ಅವರು ಇನ್ನೊಂದು ಯಾವ್ದಾರ ಹೇಳಿದ್ರಿ? ದರ್ಶನ್ ಸರ್ದು ಮೆಜೆಸ್ಟಿಕ್ಕು, ಫಸ್ಟ್ 10 ಮೂವಿಗಳೆಲ್ಲ ಹೇಳಿದ್ರೆ ಅದೇ ಬರುತ್ತೆ. ಹೌದು, ನಮಗೆ ಸ್ಟಾರ್ಟಿಂಗ್ ಮೂವೀಸ್ ಭಯಂಕರ ಇಷ್ಟ.
ಈಗದಕ್ಕಿಂತ ಆ ಟೈಮ್ದು ಇದೆಲ್ಲ ಅದ್ರಲ್ಲಿ ಏನಂದ್ರೆ ಮಾಸ್ ಜೊತೆಗೆ ಒಂದು ಕಾಮಿಡಿ ಎಲಿಮೆಂಟ್ ಇರ್ತಾ ಇತ್ತು ದರ್ಶನ್ ಸರ್. ಅದು ಆ ಟೈಮಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಅವ್ರ ಕಾಮಿಡಿ ಪಂಚ್ ಅದು ಹೆಂಗಂದ್ರೆ ತುಂಬಾ ಈಸಿಯಾಗಿ ಫ್ಲೋ ಆಗ್ತಾ ಇತ್ತು ಫ್ರೆಂಡ್ಸ್ ಜೊತೆ ಎಲ್ಲ. ಅವರು ಸಾಧಕ್ ಹೋಗಿಲ್ಲ ಸರ್ ಕಾಂಬಿನೇಷನ್ ಇರ್ತಾ ಇತ್ತಲ್ಲ ದರ್ಶನ್ ಸರ್ದು ಅದು ಭಯಂಕರ ಇಷ್ಟ ಅವ್ರದ್ದು. ದರ್ಶನ್ ಸರ್ದು ರಂಗಾಯಣ್ ರಘುದು ಆಮೇಲೆ ಕೋಮಲ್ ಸರ್ದು. ನನಗೆ ಈಗಲೂ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಫೇವ್ರೇಟ್ ಅಂದ್ರೆ ಆಕ್ಟಿಂಗ್ ಇದ್ರಲ್ಲೆಲ್ಲ ತುಂಬಾ ಫೇವ್ರೇಟ್ ತುಂಬಾ ಎಂಜಾಯ್ ಮಾಡೋದಂದ್ರೆ ರಂಗಾಯಣ್ ರಘು ಸರ್. ಭಯಂಕರ ಕಾಮಿಡಿ. ಅದರಲ್ಲೂ ಜನಕ್ಕೆ ಸ್ಟಾರ್ಗಳಿಗೆ ತುಂಬಾ ಇದು ಮಾಡ್ತಾರೆ. ಅವ್ರು ನೋಡಿದ್ರೆ ನಗು ಬರುತ್ತೆ ಆ ತರ ಒಂದು ಇದು ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಸಿನಿಮಾಸ್ ಎಲ್ಲ ಮಾಸ್ ಸಿನಿಮಾಸ್ ಇಷ್ಟ. ನಾನು ಫಸ್ಟ್ ಅಂದ್ರೆ ನಾನು ಡ್ಯಾನ್ಸ್ ಎಲ್ಲ ಅಷ್ಟೊಂದು ಇದು ಮಾಡ್ತಿಲ್ಲ. ಈ ಸಿನಿಮಾಗಂತ ನಾನು ಕಲಿಬೇಕು ಅಂತ ಕಲ್ಕೊಂಡು ಮಾಡಿದ್ದೆ. ನಮ್ದೆಲ್ಲ ಈ ಕಡೆ ಮಿಕ್ಸ್ ಮಾರ್ಷಲ್ ಆರ್ಟ್ಸು, ಬಾಕ್ಸಿಂಗು, ಕಿಕ್ ಬಾಕ್ಸಿಂಗ್ ಈ ತರದ್ದು ಇಂಟ್ರೆಸ್ಟ್ ಜಾಸ್ತಿ. ಫೈಟು ಆ ತರದ್ದು ಆಕ್ಷನ್ ಇದು. ಸೊ ಡ್ಯಾನ್ಸ್ ಎಲ್ಲ ಅಂದ್ರೆ ಅಪ್ಪು ಸರ್ ನೋಡ್ತಿದ್ವಿ. ಈಗ ಏನಾದ್ರು ಕಷ್ಟ ಇರೋದು ಕಲಿಬೇಕಂದ್ರೆ ನನಗೆ ಜನರಲಿ ಇಷ್ಟ ಈ ಮೂನ್ ವಾಕ್ ಒಂದು ಮಾಡೋದನ್ನ ಮಾಡ್ತಾ ಇದ್ದೆ. ಆಗ ಅಷ್ಟೇನು ಮೂನ್ ವಾಕ್ ಏನ್ ಗ್ರೇಟ್ ಅಂತ ನಾನು ಫೀಲಿಂಗ್ ಬಂದಿದ್ದಿಲ್ಲ. ಒಂದ್ಸಲ ಅಪ್ಪು ಸರ್ ಯಾವುದೋ ಇದರಲ್ಲಿ ಶೋನಲ್ಲಿ ಮೂನ್ ವಾಕ್ ಮಾಡೋದು ನೋಡಿದೆ. ಅವಾಗ ಓ ಇದು ನನಗೆ ಬರುತ್ತಂದ್ರೆ ಇವಾಗ ಇದು ಗ್ರೇಟ್ ಅಪ್ಪು ಸರ್ ಹಂಗಾದ್ರೆ ಗ್ರೇಟ್. ಸೊ ಆ ಥರ ಅಪ್ಪು ಸರ್ ಮಾಡಿದ್ರೆ ಅದಕ್ಕೆ ಏನಾದ್ರು ಒಂದು ಮಾಡಿದ್ರೆ ಒಂದು ವ್ಯಾಲ್ಯೂನೇ ಬೇರೆ. KFI ರಾ ಸಾಂಗ್ಸ್ ಹೇಳಿ ಸರ್. ರಾ ಸಾಂಗ್ಸ್ ಯಾವ್ದಾದ್ರು KGF ಅಲ್ಲಿರೋ ಸಾಂಗ್ಸು ಉಗ್ರಂ ವೀರಂ KGF. ನಂಗೆ ಕೇಳಿದ್ರೆ ನೋಡಿ ನಿಮಗೆ ಒಂದು ಮೋಟಿವೇಶನ್ ಬೇಕು ಅನ್ಸುತ್ತಲ್ಲ ಸರ್, ಅವಾಗ ನೀವು ಯಾವ್ದು ಕೇಳೋದು? ನಾನು ಆಕ್ಚುಲಿ ಮೋಟಿವೇಶನ್ ನಮಗೆ ಉಕ್ಕಿ ಹರಿತಾ ಇರುತ್ತೆ ಸಾಂಗ್ಸ್ ಯಾವುದು. ಸಾಂಗ್ ಆಕ್ಚುಲಿ ಜಿಮ್ಮಲ್ಲಿ ನಾನು ಸಾಂಗ್ಸೇ ಕೇಳಲ್ಲ ಸರ್. ಮ್ಯೂಸಿಕ್ ಯಾವುದೋ ಸುಮ್ಮನೆ ಪ್ಲೇ ಆಗಿರುತ್ತೆ, ನಾನು ಏನು ಸಾಂಗ್ಸ್ ಕೇಳಲ್ಲ. ಹಂಗೆ ವರ್ಕೌಟ್ ಹಂಗೆ ಮಾಡೋದು. ಮೋಟಿವೇಶನ್ ಆಲ್ರೆಡಿ ಜಾಸ್ತಿ ಇರುತ್ತೆ, ಟೈಮ್ ಸಿಕ್ಕರೆ ಸಾಕು. ನಿಮಗೆ ಮ್ಯಾಮ್ ನಿಮಗೆ ರಾ ಸಾಂಗ್ಸ್ ಅಂದರೆ ಯಾವ್ದು ಇಷ್ಟ? ರಾ ಸಾಂಗ್ಸ್ ಅಂದರೆ ಯಾವ ಥರ ಕೇಳ್ತಾ ಇದ್ದೀರಾ? ಅದು ಮಾಸ್ ಮೂವಿ ಬರುತ್ತಲ್ಲ, ಒಂದು ಮೋಟಿವೇಶನ್ ವೈಬ್ ಕ್ರಿಯೇಟ್ ಆಗುತ್ತೆ ಆ ಸಾಂಗ್ ಕೇಳಿದ ತಕ್ಷಣ. ಯಾವುದು ನಿಮ್ಮ ಲ್ಯಾಂಗ್ವೇಜಲ್ಲಿ ಯಾವ್ದು ಹೇಳ್ಬೋದು? ಈಗ ನನಗೆ ಈ ಕರೆಂಟು ಇವನ್ ಬಾಹುಬಲಿ ಇದೆ ಇಂಟ್ರೋ ಸಾಂಗಲ್ಲೆಲ್ಲ ಒಂದು ವೈಬ್ ಬರುತ್ತಲ್ಲ. ಸೊ ಯಾವ ಸಾಂಗ್ ನಾವು ಕೇಳಿದಾಗ ಒಂದು ವೈಬ್ ಬರುತ್ತೆ. ಅಂದರೆ KGF ತೂಫಾನ್ ಸಾಂಗ್ ಕೇಳಿದ್ರೆ ಫುಲ್ ಎನರ್ಜಿ ಬರುತ್ತೆ. ಅದು ನನ್ನ ಫೇವ್ರೆಟ್. ಕೆಲವರು ಇರುತ್ತೆ ಸರ್ ಡಿಮೋಟಿವೇಟ್ ಆಗಿರ್ತಾರೆ, ಒಂದು ಸಾಂಗ್ ಕೇಳಿದ್ರೆ. ಈಗ ನಮಗೆ ಆಲ್ಫಾ ಸಾಂಗ್ ಸರ್ ಒಂದ್ಸಲ ಕೇಳಿ ಫುಲ್ ಮೋಟಿವೇಶನ್. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಕಾರಲ್ಲೆಲ್ಲ ಕೇಳೋವಾಗ ಜಾಸ್ತಿ ಸೌಂಡ್ ಇಟ್ಕೊಂಡು ಕೇಳ್ಬಾರ್ದಿದ್ದು, ಜಾಸ್ತಿ ಸೌಂಡ್ ಇಟ್ಕೊಂಡು ಕೇಳಿದ್ರೆ ತುಂಬಾ ವೈಬ್ ಜಾಸ್ತಿ. ಯಾರಾದ್ರೂ ಆ ಕಡೆ ಈ ಕಡೆ ಬಂದ್ರೆ ಅವ್ರಿಗೆ ಏನಾರ ಮಾಡ್ಬೇಕು ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬ ಯಾರೋ ಕಾರಲ್ಲಿ ಕೂತ್ಕೊಂಡಿದ್ದು ಯಾರೋ ಒಂದ್ ಸ್ವಲ್ಪ ಅಡ್ಡ ಬಂದಿದ್ದ ತಕ್ಷಣ ಓಯ್ ಅನ್ಕೊಂಡು ಹೋಗ್ತಾ ಇದ್ದ. ನಂದಲ್ಲ ತಪ್ಪು, ಸಾಂಗ್ ಈ ಸಾಂಗ್ ಕೇಳಿದ್ರೆ ಫುಲ್. ಸೊ ಈಗ ನಾವೇನ್ ಮಾತಾಡಿದ್ವಿ ಸರ್, ರಾ ಮೂವೀಸ್ ರಾ ಸಾಂಗ್ಸ್, ಅದೇ ತರ ನಿಮ್ಮ ಮೂವಿలో ರಾ ಸಾಂಗ್ ಇದೆ. ರಾ ಸಾಂಗ್ ರಾ ಅಂತಾನೆ ಒಂದು ಹೌದು ರಾವನಲ್ಲಿ ರಾ ಇದೆ. ರಾವಾಗ್ ಹಾಕ್. ಸೊ ಆ ಸಾಂಗ್ ಬಗ್ಗೆ ಹೇಳಿದ್ರೆ ಸರ್, ಆ ಸಾಂಗ್ ಬ್ಯೂಟಿಫುಲ್ ಸಾಂಗ್, ತುಂಬಾ ಚೆನ್ನಾಗಿತ್ತು. ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ಆಗ ಅನೂಪ್ ಸರ್ಗೆ ಹಿಂದೆ ದಿನನೇ ಫೋನ್ ಮಾಡಿ ಹೇಳಿದೆ ರಿಲೀಸ್ ಮೊದಲೇ, ಸರ್ ಇದು ರಿಲೀಸ್ ಆದ್ಮೇಲೆ ಏನೋ ಸಕ್ಸಸ್ ಆಗಿ ಜನ ಎಲ್ಲ ಸಖತ್ತಾಗಿದೆ ಅಂದಮೇಲೆ ಹೇಳೋದು ಬೇರೆ. ಈಗಲೇ ಹೇಳ್ತಾ ಇದ್ದೀನಿ, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಸಖತ್ತಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ ಮ್ಯೂಸಿಕ್ಕು ಅಂತ ಹೇಳಿದ್ದೆ. ರಾವ ಸಾಂಗು ಶೂಟಿಂಗು ಭೂಷಣ್ ಮಾಸ್ಟ್ರು ಅವ್ರ ಹತ್ರ ನಾವು ಟ್ರೈನಿಂಗ್ ಹೋಗ್ತಾ ಇದ್ದೆ. ರಮ್ಯಾ ಮೇಡಮ್ ಅಂತೆಲ್ಲ ನಮ್ಗೆ ಹೇಳ್ಕೊಟ್ರು, ಅಂದರೆ ಡ್ಯಾನ್ಸ್ ಎಲ್ಲ ಸ್ಟೆಪ್ಸ್ ಅವರೇ ಹೇಳ್ಕೊಟ್ಟಿದ್ದು. ಅವ್ರಿಗೆ ಹೇಳಿದ್ದೆ, ಸರ್ ಡ್ಯಾನ್ಸ್ ಅಂತ ಮಾಡ್ತಾ ಇದ್ದೀನಿ, ಮೊದಲಿಂದೆಲ್ಲ ಡ್ಯಾನ್ಸ್ ಇದು ಮಾಡಿಲ್ಲ, ಸೊ ಡ್ಯಾನ್ಸ್ ಅಂತ ಮಾಡೋದು ತುಂಬ ಕಷ್ಟ ಇರೋ ಸ್ಟೆಪ್ಸು, ಸಖತ್ತಾಗಿರ್ಬೇಕು ಸ್ಟೆಪ್ಸು, ಯಾವುದು ರಿಪೀಟ್ ಆಗ್ಬಾರ್ದು, ಆ ಥರ ಸಖತ್ತಾಗಿರ್ಬೇಕು ನೋಡಿ ಸರ್, ಆ ಥರ ಏನಾದರೂ. ಅವರು ತುಂಬ ಟ್ಯಾಲೆಂಟೆಡು, ನೀವು ರೆಡಿ ಇದ್ರೆ ನಾವೇನು ಬಿಡಿ ಸರ್ ಏನು ಬೇಕೋ ಮಾಡ್ಸೋಣ ಅಂದರು. ಆಮೇಲೆ ಹೋಗಿ ಒಂದು 7-8 hours ಎಲ್ಲ ದಿನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಮೇಲೆ ಇವರು ಎಲ್ಲರೂ ಬಂದಿದ್ರು, ತುಂಬ ಚೆನ್ನಾಗಿ ಇವರು ಪ್ರಾಕ್ಟೀಸ್ ಮಾಡಿದ್ರು. ಸೊ ಅದರಿಂದ ಅಲ್ಲೂ ರಾವ ಶೂಟಿಂಗ್ ಫನ್ ಇತ್ತು ಸರ್, ಸಖತ್ತಾಗಿತ್ತು ರಾವದು. ಅಂದರೆ ಎಲ್ಲ ನೈಟ್ ಶೂಟೇ. ಸೊ ಅದರಲ್ಲಿ ಒಂದು ಫನ್ನಿ ಅಂದರೆ ಇದು ಹೋಗಿದ್ದೀವಿ ಕಾಸ್ಟ್ಯೂಮ್ ಹಾಕೊಂಡು ಶೂ ಎಲ್ಲ ನೋಡಿದ್ವಿ, ಬಟ್ ಅದು ಒಂದಿನ ಆದ್ಮೇಲೆ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿದೆ. ಅಂದರೆ ಎಲ್ಲ ಸ್ಟೆಪ್ಸ್ ಎಲ್ಲ ಫುಲ್ ಭಯಂಕರ, ನೀವು ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಆ ಸ್ಟೇಜ್ ಮೇಲೆ ಹೋಗಿ ಇವರಿಬ್ರು ಡ್ಯಾನ್ಸ್ ಆಡ್ತಾ ಇರ್ತಾರೆ, ನಾನು ಅದು ಹೋದ್ಮೇಲೆ ಹೋಗಿ ಹಿಂಗೇನೋ ಮಾಡಿ ಬರೋದು. ಒಂದ್ಸಲ ಹಂಗೆ ಮಾಡಿದ್ರೆ ರೈಟ್ ಲೆಗ್ ಶೂ ಹೋಗಿರೋದು ಸೋ ಮೆನಿ ಟೈಮ್ಸ್, ಒಂದು 20 ಟೈಮ್ಸ್. ಅದು ಫುಲ್ ಕಷ್ಟ ಇರೋ ಸ್ಟೆಪ್ ಬರ್ತಾ ಇದೆ, ಶೂ ಹೋಗ್ತಾ ಇದೆ. ಆಮೇಲೆ ಮಾಸ್ಟರ್ ಏನಂದ್ರು, ಭೂಷಣ್ ಮಾಸ್ಟ್ರು, ಒಂದ್ ಕೆಲಸ ಮಾಡಿ ಬಿಡ್ರಿ ಸರ್, ಅದು ಚೆನ್ನಾಗಿದೆ, ಹೆಂಗೋ ಕುಡಿದು ಡ್ಯಾನ್ಸ್ ಆಡ್ತಾ ಇರ್ತೀರಲ್ಲ, ಚಿತಾಲ್ ಬದಲ್ ಅದು ಹೋಗಿ ಒಂದ್ ಶೂ ಹೋಗ್ಲಿ ಬಿಡಿ, ಅದು ಹೋಗ್ಲಿ ಅನ್ಕೊಂತ ಇದೀರಿ, ಅದು ಅರ್ಧ ಹೋಗ್ದೆ ಅಲ್ಲೇ ಬೀಳೋದು, ಅರ್ಧ ಕಾಲಲ್ಲೇ ಉಳ್ಕೊಳೋದು, ಆ ಥರ ಎಲ್ಲ ಆಗ್ತಿತ್ತು. ಆಮೇಲೆ ಅದಕ್ಕೆಲ್ಲ ಹಂಗ ವೈಟ್ ಟೇಪ್ ಗೀಪ್ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡಿ ತುಂಬಾ ಚೆನ್ನಾಗಿತ್ತು ಸರ್ ಅವರ ಸಾಂಗು. ಅಂದ್ರೆ ನೀವು ನೋಡಿದ್ರೆ ಥ್ರೂ ಔಟ್ ವಿಡಿಯೋ ಸಾಂಗು 3 ಜನ ಡ್ಯಾನ್ಸ್ ಮಾಡ್ತಾನೆ ಇರ್ತೀವಿ, ಏನಾದ್ರು ಒಂದು ಮಾಡ್ತಾನೆ ಇರ್ತೀವಿ, ಫುಲ್ ಎನರ್ಜಿ ಬೇಕು ಅದಕ್ಕೆ. ತುಂಬ ಒಂದು 3-4 days ಶೂಟಿಂಗ್ ಅಲ್ಲೇ ಮುಗಿಸಿದ್ವಿ. ಬಟ್ ಹಿಂಗೋ ನೀವು ಹೇಳಿದ್ರೆ ಮ್ಯಾಮ್ ಆ ಸಾಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಫಾರ್ ಮೀ ಆಲ್ಸೋ
ಇದು ಲೈಕ್ ಹಿ ಸೆಡ್ ಇಟ್ಸ್ ವೆರಿ ಫನ್ ಆಸ್ ಇನ್ 3-4 ಡೇಸ್ ಎಲ್ಲದು ಎನರ್ಜಿ ಆಲ್ಸೋ ಇಸ್ ತುಂಬ ಹೈ ಆ ಟೈಮಲ್ಲಿ. ಸೊ ಆ್ಯಂಡ್ ವಿ ಹ್ಯಾಡ್ ಅ ಕಪಲ್ ಆಫ್ ಟೇಕ್ಸ್ because dance alva, so coordination adu, and we had so many extras, almost how many people would have been there? There are also like more than 300 like they are. So coordination adu idella irbeku, so we were taking multiple takes, but 3 of us were full on energy, not just us. Sir kuda, Vijay sir, Bhushan master, everyone was on full energy. Namda amma actually for the first time our shooting ke bante avattu, like in her life she saw a movie for the first time. ಆ ಟೈಮಲ್ಲಿ ಅಮ್ಮ ಹೇಳಿದೆ ಪಾಪ ಹೇಮಂತ್ ಶೂಟ್ ಗೋಯಿಂಗ್ ಸೋ ಮೆನಿ ಟೈಮ್ಸ್ ಅಂಡ್ ಹಿ ಹ್ಯಾಡ್ ಟು ಡೂ ದಟ್ ಸ್ಟೆಪ್. ನೀವು ಆ ಸಾಂಗ್ ಅಲ್ಲಿ ನೋಡ್ಬೋದು ಒಂದು ಫ್ಲೋರ್ ಮೂವ್ಮೆಂಟ್ ಅದು. ಸೊ ಹಿ ಹ್ಯಾಡ್ ಟು ಡೂ ದಟ್ ಮೆನಿ ಟೈಮ್ಸ್. ಸಾಂಗ್ ವಾಸ್ ಅದು ಔಟ್ಪುಟ್ ನೀವು ಆಲ್ರೆಡಿ ನೋಡಿದೆ. ಐ ಥಿಂಕ್ ಪೀಪಲ್ ಆಲ್ಸೋ ಲವ್ಡ್ ಇಟ್. ಇನ್ನೊಂದು ಸಾಂಗ್ ಇದೆ ನಮ್ದು ಗುಲಾಬಿ ಬೇಬಿ. ಸೊ ಅದು ಕೂಡ ಇಟ್ ವಾಸ್ ಅ ಲಾಟ್ ಆಫ್ ಫನ್. It was very hot when we were shooting. Hyderabad ಅಲ್ಲಿ ಶೂಟ್ ಮಾಡಿದೆ ಅದು. ಬಟ್ ಅಗೇನ್ ಕೊರಿಯೋಗ್ರಫಿ ಸಖತ್ತಾಗಿತ್ತು. ಸೊ it was nice. ಓಕೆ ಮ್ಯಾಮ್, ಸಾಂಗ್ ಬಿಟ್ಟಾಗ ನೀವು ಹೀರೋಯಿನ್ ಅನ್ನೋ ಅನ್ನಿಸ್ತು, ಬಟ್ ಟ್ರೈಲರ್ ನೋಡಿದಾಗ ನೀವು ಪೊಲೀಸು. ನೀವು ಸಾಂಗಲ್ಲಿ ಏನು ಮಾಡ್ತಾ ಇದ್ರಿ? ಅದು ಆ್ಯಕ್ಚುಲಿ ಒಂದು ಫ್ರೆಂಡ್ ವೆಡ್ಡಿಂಗ್ ಹೋಗಿರ್ತೀವಿ. ಸೊ ಅದರಲ್ಲಿ 3 ಜನನೂ ಸೇರ್ಕೊಂಡು ಫ್ರೆಂಡ್ ವೆಡ್ಡಿಂಗಲ್ಲಿ ಡಾನ್ಸ್ ಮಾಡೋ ಥರ ಆ್ಯಕ್ಚುಲಿ. ಅಂದರೆ ಈ ಪಾತ್ರಕ್ಕೆ ನಿಮ್ಮದು ಸಪೋರ್ಟ್ ಇರುತ್ತಾ? ಅಂದರೆ ಇವ್ರು ಮಾಡ್ತಿರೋ ಆ್ಯಕ್ಟಿವಿಟೀಸ್ಗೆ ಯಾವ ಥರ? ಅಂದರೆ ಈ ಸಿನಿಮಾ ನಿಂತಿರೋದೇನೆ ಹೀರೋ ಮತ್ತು ಅವ್ರ ತಂದೆ ಎಮೋಷನ್ಸ್ ಮಧ್ಯ ನಿಂತಿರೋದು. ಸೊ ಅದಕ್ಕೊಂದು ಬ್ರಿಡ್ಜ್ ಆಗಿ ನಾನು ಟ್ರಾವೆಲ್ ಮಾಡ್ತೀನಿ. ಸೊ ನೀವು ಇವ್ರು ಎಗೇನ್ಸ್ಟ್ ಇರ್ತೀರಾ ಅಥವಾ ಇವ್ರ ಪರ ಇರ್ತೀರಾ? ಅದು ನೀವು ಅಲ್ಲೇ ಸಿನಿಮಾ ನೋಡ್ಬೇಕು. ಬಟ್ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ಲಿ ಬ್ರಿಡ್ಜ್ ತರ ಇರುತ್ತೆ ಎರಡು ಪಾತ್ರಕ್ಕೂ. I think for both of us, now Ibru we're shaping Hemant as well in terms of his experiences. Whether it's my part or Ayana's part, we play an integral part. Hemant to character ke build, Arjun to character ke build ಮಾಡಕ್ಕೆ. So I think that's good. ಸರ್, ಇನ್ನು ಇಲ್ಲಿ ಪಾತ್ರ ವರ್ಗ ಬರೋದಾದ್ರೆ ಸೀನಿಯರ್ ಆಕ್ಟರ್ ತುಂಬ ಇದ್ದಾರೆ. ಸೊ ಅವ್ರ ಜೊತೆ ಎಲ್ಲ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು ಸರ್, ತುಂಬ ಚೆನ್ನಾಗಿತ್ತು. ಅವಿನಾಶ್ ಸರ್ ಜೊತೆ ಮಾಡೋದಾಗಿರ್ಬೋದು, ಅಚ್ಯುತ್ ಸರ್ ಜೊತೆ ಮಾಡೋದಾಗಿರ್ಬೋದು, ಮಾನಸಿ ಸುಧೀರ್ ಮೇಡಮ್ ಜೊತೆ ಸರ್ ಎಲ್ಲರೂ. ಇವಾಗ ನಾವು ಹೀರೋಯಿನ್ಗಳು ಬಿಟ್ಟರೆ ಫ್ರೆಶ್ ಫೇಸ್ ಅಂತಾನೆ ಬೇಕು ಅಂತ ಇಟ್ಟಿರೋದು ಪರ್ಪಸ್ಫುಲಿ. ನಂದು ಲಾಂಚು ಹೀರೋಯಿನ್ಸು ಲಾಂಚು ಮತ್ತು ಫ್ರೆಶ್ ಫೇಸೇ ಬೇಕು ಅಂತ. ಅದು ಬಿಟ್ಟರೆ ಇನ್ನು ಎಲ್ಲರೂ ನೋಡಿ, KGF ಅಲ್ಲಿ ಕಾಂತಾರನಲ್ಲಿ ಯಾರ್ಯಾರು ಆ್ಯಕ್ಟರ್ಸ್ ಇದ್ದಾರೆ ಅವ್ರು ಅಷ್ಟು ಜನ ಕ್ಯಾಸ್ಟಿಂಗ್ ಆಲ್ಮೋಸ್ಟ್ ಇದ್ದಾರೆ. ನಮ್ದ್ರಲ್ಲಿ ಇರೋರೆಲ್ಲ ಅದರಲ್ಲಿ ಇದ್ರು, ಆ ಥರ ಅದರಲ್ಲಿ ಇರೋರು ಇದೆ ನೋಡಿ. ಈಗ ಅಚ್ಯುತ್ ಸರ್ ಆ್ಯಕ್ಟಿಂಗ್ ಅದೇ ಸುಮ್ಮನೆ ಕೂತಿದ್ರು ಆ್ಯಕ್ಟಿಂಗ್ ಥರ ಅನ್ಸೋದು ನಮಗೆ. ಸೆಟ್ಟಲ್ಲಿ ಸುಮ್ಮನೆ ಬಂದ್ರು ಅವ್ರು ಆ್ಯಕ್ಟ್ ಮಾಡ್ತಾರೆ, ಆಲ್ರೆಡಿ ಯಾವುದೋ ಫಿಲಮಲ್ಲಿ ನೋಡಿದ್ದೀರಿ ಅನ್ನೋ ಥರ ಒಂದು ಫೀಲ್ ಬರೋದು. ಅವ್ರ ಮನೆ ಇವರು ಅಷ್ಟೇ ಒಂದ್ಸಲ ಗಾಬರಿ ಆಗ್ಬಿಟ್ಟಿದ್ರು. ಅಚ್ಯುತ್ ಸರ್ದ ಒಂದು ಸೀನ್ ಇದೆ, ಚಿಕ್ಕ ಸೀನ್ ಅಷ್ಟು ಏನ್ ಮಾಡ್ಬೇಡ, ನಾನು ಬರೀ ಹೋಗ್ಬಿಟ್ಟು ನಿಲ್ಕೋಬೇಕು ಅಷ್ಟೇ. ಒಂದ್ ಆಕ್ಚುಲಿ ಟ್ರೇಲರ್ದು ಒಂದು ಲೈನ್ ಇದೆ, ಅದೇ ಲೈನ್ ಇಟ್ಟಿದೆ ಅವರು. ಸೊ ಐ ಕ್ಯಾನ್ ರಿಮೆಂಬರ್ ದಟ್ ಫಾರ್ ಎವರ್. ಅಚ್ಯುತ್ ಸರ್ ಜೊತೆ ಫಸ್ಟ್ ಸೀನು ಬರೀ 2 ಲೈನ್ ಇದೆ ಎಲ್ಲ. ಓಕೆ, ಸೊ ಇಡೀ ಬಂದು ಹೇಳ್ದೆ ಇದೇ ಲೈನ್. ಕಾನ್ಫಿಡೆಂಟ್ ಓಕೆ. ಸೀನ್ಗೆ ಹೋಗ್ಬಿಟ್ಟು ಐ ಸಾ ಅಚ್ಯುತ್ ಸರ್. ನಾನು ತುಂಬಾ ನರ್ವಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಯು ಆರ್ ಸೀಯಿಂಗ್ ಹಿಮ್. ನಾನು ಹೇಳಿದ್ರೆ ಕಾಂತಾರ ಅಲ್ಲಿ ನಾನು ನೋಡಿದೆ ಆಲ್ರೆಡಿ ಅಂಡ್ we've heard so much about him. So ನೋಡ್ಬಿಟ್ಟು ನಾನು ಸ್ವಲ್ಪ ಗಾಬರಿ ಆಗ್ಬಿಟ್ಟಿದೆ. ಅದಾದ್ಮೇಲೆ ಐ ಥಾಟ್ ಹೇಮಂತ್ ವಿಲ್ ಆಲ್ಸೋ ಬಿ ದೇರ್ ಇನ್ ದ ಸೀನ್ ಟೇಕ್ ಮಾಡೋ ಟೈಮಲ್ಲಿ ಹೇಮಂತ್ ಇಸ್ ನಾಟ್ ದೇರ್. ದೆನ್ ಐ ವಾಸ್ ಲೈಕ್, ವೇಟ್ ಹೇಮಂತ್, ಕ್ಯಾನ್ ಯು ಕಮ್? ನಾನಿಲ್ಲ, simply moral support ki just I forgot that one line. Sir, I look at him and I forget and start stammering. ನಂದೆಂಗೂ ಎಸ್ಕೇಪ್ ಆಗ್ಬಿಟ್ಟೆ, ಯಾಕಂದ್ರೆ ಅದು ಬಯೋ ಸೀನು. ಅವ್ರ ಬೈತಾರೆ, ನಿಂತ್ಕೊಂಡು ಓಕೆ ಅದಕ್ಕೆ ಏಡಿಸು ಕೇಳಿದೆ, ಇವರು ಓಕೆ ನೋಟ್ ಮೋನೋಲಾಗ್ ಸೀನ್ ಓಕೆ ಇತ್ತು. ಬರೀ ಒಂದೇ ಒಂದು ಲೈನ್ ಇದೆ ಆ ಸೀನ್ ಟ್ರೈಲರ್ನಲ್ಲಿ ಇದೆ. I was so ನಾನು all the time in this action I look at sir's face. ಅವ್ರೇನೋ ಹೇಳಿಲ್ವಾ? Sir ಏನ್ ಹೇಳಿಲ್ಲ, like he said, sir ಬರೀ ನೋಡ್ತಾರೆ ಆ ಕಣ್ಣಲ್ಲಿನೇ you will get like intimidated. ಅವ್ರು ನೋಡಿದ ತಕ್ಷಣ ಇಮಿಡಿಯೇಟ್ ಆಕ್ಟಿಂಗ್ ಇವರು ಅವರು ಏನಾಯ್ತಾರೆ, ಇವ್ರಿಗೆ ಏನಾಗ್ತದೆ ಗೊತ್ತಾಗ್ತಿಲ್ಲ ನನಗೆ. ನಂದು ಇವ್ರದ್ದು ಅಚ್ಯುತ್ ಸರ್ದು ಒಂದು ಸೀನ್ ಇದೆ. ಅಚ್ಯುತ್ ಸರ್ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಡೈಲಾಗ್ ನನ್ಗೆ ಏನೋ ಹೇಳೋದು, ಇವ್ರದ್ದು ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ, ಸುಮ್ಮನೆ ಟ್ರೈಲರ್ ಅಲ್ಲಿ ಒಂದೇ ಒಂದು ಪಾಯಿಂಟ್ ಇದೆ ಅಷ್ಟೇ. ಅದೇನಾಯ್ತು, ವೈಡ್ ಎಲ್ಲ ತೆಗೆದ್ರು, ಕ್ಲೋಸ್ ಅಪ್ ಶಾಟ್ಗೆ ನಾನಿರೋದು ಬೇಡ, ಕ್ಲೋಸ್ ಅಪ್ ಶಾಟ್ಗೆ ಇವ್ರು ತೆಗಿತಾ ಇದ್ರು. ಸೊ ನಂದೇನು ಬೇಡ ಅಂತ ನಾನು ಈ ಕಡೆ ಬಂದೆ. ಇವರು ನೀವೆಲ್ಲ ಹೋಗ್ತಿದ್ದೀರಿ, ನಂದು ಆಯ್ತು ನಿಮ್ದು ಅಂದ್ರೆ ಇಲ್ಲೆಲ್ಲ ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡು ನನಗೆ ಭಯ ಆಗ್ತಾ ಇದೆ.
that particular scene. ಅದೊಂದಕ್ಕೆ ಆಮೇಲೆ ಬಂದು ಪಕ್ಕದಲ್ಲೇ ಇದ್ದೆ, ಆಮೇಲೆ ಏನು ಪರವಾಗಿಲ್ಲ ಅವರು ಗೊತ್ತಾಗುತ್ತೆ. ಆಮೇಲೆ ಇವ್ರು ಚಿಕ್ಕದೇ ಡೈಲಾಗ್ ಇತ್ತು, ಆರಾಮಾಗಿ ಹೇಳಿದ್ರು. ಬಟ್ ಅವ್ರನ್ನ ನೋಡಿ ಆ ಥರ ಫಸ್ಟ್ ಟೈಮ್ ಸೀನಿಯರ್ ಆ್ಯಕ್ಟ್ರ್ ಜೊತೆ, ಅದು ಬೇರೆ ನಮ್ಮ ಸೆಟ್ಟಲ್ಲಿ ಜಾಸ್ತಿ ಜನ ಇದ್ದಾಗೆಲ್ಲ ನಮ್ಮ ಡೈರೆಕ್ಟ್ರು ಫುಲ್ ಕಮಾಂಡಿಂಗು. ಒಂಚೂರು ಸೌಂಡ್ ಆದರೆ ಫುಲ್ ಆವಾಜ್ಗಳಾಗ್ತಾ ಇರ್ತಾರಲ್ಲ, ಅದಕ್ಕೆ ಇದಕ್ಕೆ ಇವಾಗ ನನಗೆ ಹಾಕ್ಬೋದೇನೋ ಅಂದ್ಕೊಂಡಿದ್ರು. ಅಚ್ಚು ಸರ್ ಬೇರೆ ಇದ್ದಾರೆ, ಅಷ್ಟೆಲ್ಲ ಸೀನಿಯರ್ ಆ್ಯಕ್ಟ್ರು ಬ್ಯುಸಿ ಇರ್ತಾರೆ. ನಮ್ಮಿಂದ ಅವ್ರಿಗೆ ಟೈಮ್ ವೇಸ್ಟ್ ಆಗಬಾರ್ದು, ಅಷ್ಟು ಜನ ವೆಯ್ಟ್ ಮಾಡ್ತಾರೆ. ನಮ್ಗೆ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ತರ, ಹೀರೋಯಿನ್ ಅಂದ್ಮೇಲೆ ಮೈನ್ ಆಕ್ಟರ್ಸ್ ಇವರು, ನಮ್ಮನ್ನೇ ಅಷ್ಟು ಜನ ವಾಚ್ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ಟ್ರೆಸ್ ಆಗಿದ್ರು. ಅದೊಂದು ಚೆನ್ನಾಗಿತ್ತು. I'm thinking and I'm already. ಅವ್ರು ಇಲ್ಲೇ ಅಲ್ಲಿ ಹೇಗಿದ್ವಿ ಅಲ್ಲಿ ಈಗಲೇ ಈಗ ನೀವೀಗ ಎಲ್ಲ ಕ್ವಶನ್ಸ್ ಕೇಳ್ತಿರ್ತೀರಲ್ವಾ, ರಾವಾರ ಹೆಂಗಿತ್ತು ಅಂತೆಲ್ಲ. ಈಗ ಆಕ್ಚುಲಿ ಹೇಳೋದು ನನಗೆ ಫೀಲ್ ಆಗ್ತಾ ಇರೋದು, ಮೋಸ್ಟ್ಲಿ ಇವ್ರಿಗೂ ಹಂಗೆ ಫೀಲ್ ಆಗ್ತಾ ಇರುತ್ತೆ. ಇಷ್ಟು ಚೆನ್ನಾಗಿ ಬರುತ್ತೆ, ಇಷ್ಟೆಲ್ಲ ಇದು ಅಂತ ಗೊತ್ತಿದ್ರೆ ಅಲ್ಲೂ ಇನ್ನೂ ಸಖತ್ ಎಂಜಾಯ್ ಮಾಡ್ತಾ ಇದ್ರಿ. ಅಂದ್ರೆ ಇನ್ನೂ ಮಜಾನು ಮಾಡ್ತಾ ಇದ್ರಿ. ಅವಾಗ ಹಿಂಗೋ ಏನೋ ನಂದು ಬೇರೆ ಈ ಪ್ರೊಡಕ್ಷನ್ ನೋಡ್ಕೊಬೇಕು, ಇದು ನೋಡ್ಕೊಬೇಕು, ಎಲ್ಲ ಡಬಲ್ ತಲೆ ಎಲ್ಲಾ ಕಡೆ ಓಡ್ತಾ ಇತ್ತು. ಸೊ ಈಗ ಒಂಥರ ಖುಷಿ ಆಗುತ್ತೆ. ಹಂಗೆ ನೋಡೋಕೆ ಅಚ್ಯುತ್ ಸರ್ ತುಂಬಾ ಸಪೋರ್ಟಿವ್ ಸಖತ್ತಾಗಿ ಮಾಡಿದ್ರು ಸರ್. ಅವರು ನಾವು ಎಲ್ಲರೂ ನೀವು 3 ಜನಕ್ಕೂ ಕೇಳೋದು, ಚಿಕ್ಕ ವಯಸ್ಸಿಂದ ಎಲ್ಲ ನೋಡ್ಕೊ ಬಂದಿರ್ತೀರ. ಸೊ ಪರ್ಸ್ನಲಿ ಆ ಸೀನಿಯರ್ ಆಕ್ಟರ್ ಜೊತೆ ಅದು ಓಪನ್ ಅಪ್ ಆಗಿ ಇನ್ಸೈಡ್ ಆಫ್ ಕ್ಯಾಮ್ರಾ ಏನಾದ್ರು ಮಾತಾಡಬೇಕು ಅಂತಿರುತ್ತೆ. ಸೊ ಏನಾದರೂ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಏನಾದರೂ ಕೇಳಿದ ಕ್ವಶನ್ ಉಂಟಾ? ಇಂಡಸ್ಟ್ರಿ ಸಜೆಷನ್ ಮುಂದೆ ಏನಾದ್ರು ಸಮಥಿಂಗ್ ಯಾರಿಗೇ ಆಗಲಿ ಇದ್ದೇ ಇರುತ್ತೆ. ಹೊಸಬ್ರು ನಾವು ಅವ್ರ ಹತ್ರ ಏನಾದ್ರು ಕೇಳಿ ತಿಳ್ಕೊಳ್ಳೋಣ ಅನ್ನೋದು ಸಮಥಿಂಗ್ ಯು ಹ್ಯಾವ್ ಡಿಸ್ಕಸ್ಡ್ ವಿತ್ ದೆಮ್. ನಮ್ದು ಸುಮಾರು ಡಿಸ್ಕಸ್ ಮಾಡ್ತೇರಿ ಸರ್. ಸರ್ ಕೇಳಿದ್ರು, ನೀವು ಎಲ್ಲಿಂದ ಬಂದಿರೋದು, ಯಾವ ಥರ, ಏನು ಮೊದಲು ಮಾಡ್ತಾ ಇದ್ರಿ ಅಂತೆಲ್ಲ ಕೇಳಿದ್ರು. ಒಂದು 1 or 2 days ಆಯ್ತಲ್ಲ, ಸರ್ಗೂ ಅದೇ ಗೊತ್ತಾಗ ಡೈರೆಕ್ಟ್ರು ಎಲ್ಲ ಕೇಳ್ತಿರ್ತಾರಲ್ಲ, ಹೆಂಗೆ ಅನಿಸ್ತಾ ಇದೆ ಸರ್ ಏನು ಅಂತ. ಒಳ್ಳೆ ಪಾಸಿಟಿವ್ ಇದು ಹೇಳಿದ್ದಾರೆ, ಇಲ್ಲ ರೀ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತೆಲ್ಲ. ಆವಾಗ ಅದೇ ಮನೆಯಲ್ಲಿ ಈ ಥರ ಜನರಲ್ ಇದನ್ನು ಬಿಟ್ಟರೆ ಬೇರೆ ಏನೋ ಆ ಥರದ್ದೇನೋ ಮಾತಾಡಿಲ್ಲ. ಸಿನಿಮಾ ಬಗ್ಗೆ, ಅವ್ರ ಮನೆ ಇರೋ ಲೊಕೇಶನ್ನು ಆ ಥರದ್ದೆಲ್ಲ ಹೇಳ್ತಿದ್ರು. ಅಚ್ಯುತ್ ಸರ್ ಆ ಥರ. ಅದು ಬಿಟ್ಟರೆ ಈಗ ಬಾಲು ನಾಗೇಂದ್ರ ಅವ್ರ ಕ್ಯಾರೆಕ್ಟ್ರು ಅದ್ರಲ್ಲಿ ಫುಲ್ ರೆಡ್ ಡ್ರೆಸ್ ನೋಡಿದಿರಲ್ಲ, ಮಿಕ್ಸಿ ವಾಷಿಂಗ್ ಮಿಷಿನ್ ತಗೊಳೋದು, ಯಾವತ್ತು ದುಡ್ಡು ಎಣ್ಸೋ ಮಿಷಿನ್ ತಗೊಂಡು, ಮಲಯಾಳಂ ಕ್ಯಾರೆಕ್ಟರ್ ಇದ್ದಂಗೆ ಇದೆ. ಮಲಯಾಳಂ ತಮಿಳು ತೆಲುಗು ಎಲ್ಲ ಮಿಕ್ಸ್. ಅವ್ರನ್ನ ನೋಡಿ ನೀವು ಫುಲ್ ಕ್ಲೀನಾಗಿ ನೋಡಿದ್ರೆ ಕೆಳಗಡೆಯಿಂದ ಮೇಲೆವರೆಗೂ ಪ್ಯಾನ್ ಸೌತ್. ಅವ್ರದ್ದು ಅಷ್ಟೇ. ಅವ್ರದ್ದು ನೋಡಿದ ತಕ್ಷಣ ಒಂಥರ ಫುಲ್ ಸೈಕೋ ಅಂತಾನೆ ಅನ್ಸೋ ಥರ ಇತ್ತು ಅವ್ರದ್ದು. ಆಮೇಲೆ ತುಂಬಾ ಅವರು ಆರ್ಟಿಸ್ಟ್ಗಳು ಇದರಲ್ಲಿ ಇರೋರು ತುಂಬಾ ವೆಯ್ಟೇಜ್ ಇರೋ ಅಂತ ಅವರು. ಒಬ್ಬೊಬ್ರದ್ದು ಒಂದೊಂದು ಸಪ್ರೇಟ್ ಬ್ಯಾಕ್ಗ್ರೌಂಡ್ ಇದೆ, ಅವ್ರದ್ದೇ ಒಂದು ಆ್ಯಕ್ಟಿಂಗ್ ಇದು. ಯಾಕಂದ್ರೆ ಇವ್ರದ್ದು ನೋಡಿದಾಗ ಫಸ್ಟ್ ಶಿವಣ್ಣ ಜೊತೆ ಮಾಡಿದ್ರು, ಅದೇ ಆಟೋ ಇಂದ ಲಾಂಗೆತ್ತಿ ಕಡಿಪುಡಿ ಅದು, ಮತ್ತೆ ಡಾಲಿ ಸರ್ ಜೊತೆ ಡಾನ್ ಜಯರಾಜು ಫಿಲಮ್ ಇದ್ರಲ್ಲಿ ಮಾಡಿದಾರಲ್ಲ, ಡಬಲ್ ರೋಡ್ ಜಂಕ್ಷನ್, ಹೆಡ್ ಬುಷ್ ಅಲ್ಲಿ ಡಬಲ್ ರೋಡ್ ಜಂಕ್ಷನ್ ಅಲ್ಲಿ ಕುಯ್ದ್ರೆ ಅದರ ನೋಡಿದ್ರಲ್ಲ. ಇದ್ರಲ್ಲಿ ಇನ್ನೂ ಒಂಥರ ಡಿಫ್ರೆಂಟು, ಯಾವುದು ಕನೆಕ್ಷನ್ನೇ ಇಲ್ಲ. ಸೊ ಅವರು ಅಷ್ಟೇ ಆ್ಯಕ್ಟಿಂಗ್ ಎಲ್ಲ ನಮಗೆ ಹೇಳ್ತಿದ್ರು, ಇಲ್ಲ ಚೆನ್ನಾಗಿ ಬರ್ತಿದೆ, ಸಖತ್ತಾಗಿ ಬರ್ತಿದೆ ಅವ್ರದ್ದು. ಮತ್ತು ಅವಿನಾಶ್ ಸರ್ಗೆ ಒಂದೊಂದು ಫೈಟ್ ಆದಮೇಲೆ ಡೈರೆಕ್ಟ್ರು ತೋರಿಸಿದ್ರು, ಸರ್ ಒಂದು ಫೈಟ್ ಆಗಿದೆ ನೋಡಿ ಅಂತ. ನೋಡಿದ ತಕ್ಷಣ ಅವಿನಾಶ್ ಸರ್ ಹೇಳಿದ್ರು, ನೋಡಪ್ಪ ಆ್ಯಕ್ಟಿಂಗು ಅದು ಎಲ್ಲ ಬೇಕು ನೋಡಿ ಸರ್, ಆ್ಯಕ್ಟಿಂಗ್ ಅದೆಲ್ಲ ಬೇಕು, ಆ್ಯಕ್ಟಿಂಗ್ ಹೆಂಗೋ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಇದೇ ಇರೋದು ಮೇಯ್ನು, ಇದು ಆ್ಯಕ್ಷನ್ ಇದೆ ಅಲ್ಲ, ಮಾಸ್ ಹೀರೋ ಆಗಿ ಉಳ್ಕೊಳಕ್ಕೆ ಇದೇ ಬೇಕಾದ್ರೆ ಜನ ಕೇಳೋದೇ ಇದು. ಬರೀ ಆ್ಯಕ್ಟಿಂಗ್ ಮಾಡಿದ್ರೆ ಆರ್ಟಿಸ್ಟ್ ಆಗ್ಬೋದು, ಒಬ್ಬ ಮಾಸ್ ಹೀರೋ ಆಗಬೇಕು ಅಂದರೆ ಈ ಆ್ಯಕ್ಷನ್ ಬೇಕು, ಅದು ನಿಮ್ಮಲ್ಲಿದೆ. ಆ ಶರ್ಟ್ಲಿ ಏನು ಹೆಂಗೆ ಮಾಡಿದ್ದೀರಾ, ಬಾಡಿ ಎಲ್ಲ ಸಖತ್ತಾಗಿ ಮಾಡಿದ್ದೀರಾ, ಯು ಹ್ಯಾವ್ ವೆರಿ ಬ್ರೈಟ್ ಫ್ಯೂಚರ್ ಅಂತೇಳಿ ಅವಾಗ ಫಸ್ಟ್ ನೋಡಿದಾಗ ಅಲ್ಲೇ ಶೂಟಿಂಗ್ ನಡೀತಿತ್ತು. ಅದು ಇನ್ನೊಂದು ಸ್ವಲ್ಪ ನಮಗೆ ಮೋಟಿವೇಟ್ ಆಯಿತು, ಸಖತ್ತಾಗಿದೆ ಅಂತ ಹೇಳಿದ್ರು. ಮ್ಯಾಮ್, ನಿಮ್ಮ ಅವಿನಾಶ್ ಸರ್ ಸೀನಿಯರ್ ಆಫೀಸರಾ ಆ ಕ್ಯಾರೆಕ್ಟರ್ ಅವ್ರದ್ದು? ನಿಮ್ದು ಅವ್ರದ್ದು ಕಾನ್ವರ್ಸೇಷನ್ ಇರುತ್ತೆ? ಕಾಂಬಿನೇಷನ್ ಅಂತ ಇರಲಿಲ್ಲ, ಬಟ್ ಒಂದು ಸೀನ್ ಇತ್ತು ಅದರಲ್ಲಿ ಅವಿನಾಶ್ ಸರ್ಗೆ ಒಂದು ದೊಡ್ಡ ಮೋನೋಲಾಗ್ ಥರ ಪ್ರೆಸ್ ಅವ್ರ ಜೊತೆ ಮಾತಾಡೋ ಥರ ಒಂದು ಸೀನ್ ಇತ್ತು. ಎಷ್ಟು ಬೇಗ ಮಾಡಿದ್ರು ಅಂದರೆ ನನಗೆ ಒಂಥರ ವಾವ್ ಅನಿಸ್ತು. ಫಸ್ಟ್ ಟೈಮ್ ಸೀನಿಯರ್ ಆರ್ಟಿಸ್ಟ್ನ ಅವಿನಾಶ್ ಸರ್ನ ನೋಡ್ತಾ ಇದ್ದೀನಿ. ಆ ಮೋನೋಲಾಗ್ 1 or 2 takes ಮಾಡಿಬಿಟ್ರು. ಅದನ್ನ ನೋಡಿ ನಂಗೆ ತುಂಬ ಇನ್ಸ್ಪೈರ್ ಆಯಿತು ಆ್ಯಕ್ಚುಲಿ. ಓಕೆ ಸರ್, ಇನ್ನೊಂದು ಖುಷಿ ವಿಚಾರ ಅಂದರೆ ಇಷ್ಟು ಹೊಸಬ್ರು ಮೂವಿಗೆ, ಸೊ ಸೀನಿಯರ್ ಆ್ಯಕ್ಟ್ರು ಅಥವಾ ಸ್ಟಾರ್ ಡೈರೆಕ್ಟ್ರು ಯಾರೇ ಇದ್ರು, ಸೊ ನೀವು ಹೊಸಬ್ರು, ನಿಮಗೆ ಹೊಸಬ್ರಿಗೆ ಇಷ್ಟು ಸ್ಟಾರು, ಟ್ರೈಲರು, ಟೀಸರ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಎಲ್ಲ ಸ್ಟಾರ್ಸು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ನೀವು ಹೆಂಗೆ ಅನ್ಸುತ್ತೆ ಸರ್? ಎಷ್ಟು ಲಕ್ಕಿ ಅನ್ಸುತ್ತೋ ಅಥವಾ ಪುಣ್ಯ ಅನ್ಸುತ್ತೋ? ಸರ್ ಪುಣ್ಯ ಲಕ್ಕಿ ಎಲ್ಲನೂ ಇದೆ ಸರ್. ಇಲ್ಲಿವರೆಗೂ ಬಂದಿರೋದ್ರೆ ದೇವ್ರ ಆಶೀರ್ವಾದ, ದೇವ್ರದ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ 100%. ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡಿದ್ರಲ್ವ ಸರ್? ಶಿವಣ್ಣ, ಶ್ರೀಮುರಳಿ ಸರ್? ಹೌದು ಸರ್ 100ಕ್ಕೆ 100. ಶಿವಣ್ಣ ಸರ್ ನೋಡಿದ್ರು, ತುಂಬಾ ಚೆನ್ನಾಗಿದೆ ಅಂದರು. ಅದು ಸಪೋರ್ಟ್ ಮಾಡೋ ಜೊತೆಗೆ ಅಷ್ಟು ಹಾರ್ಟ್ಫುಲ್ಲಿ ತುಂಬಾ ಚೆನ್ನಾಗಿದೆ ಅಮ್ಮ, ಏನೇ ಬೇಕಾದ್ರೂ ಹೇಳಿ ಆ ಥರದ್ದು ಹೇಳಿದ್ರು. ಸುದೀಪ್ ಸರ್ ನೋಡಿದ್ರು, ತುಂಬ ಚೆನ್ನಾಗಿದೆ ಟೀಸರು ಮತ್ತು ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಶ್ರೀಮುರಳಿ ಸರ್, ಈಗ ಒಬ್ಬರು ಸ್ಟಾರ್ ಬಂದು ನಮಗೆ ಸಪೋರ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು
ಅದನ್ನ ಹೊಸಬ್ರಿಗೆ ಗೊತ್ತು ಆ ಕಷ್ಟ. ಒಬ್ರು ಯಾವುದೋ ಒಂದು ಇವೆಂಟಿಗೆ ಬಂದು ಒಂದು ಸಪೋರ್ಟ್ ಮಾಡಬೇಕು ಅಂದರೆ ಅಂಥದ್ರಲ್ಲಿ ಶ್ರೀಮುರಳಿ ಸರ್ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ನಾನು ಬರ್ತೀನಿ, ತಲೆ ಕೆಡಿಸ್ಕೊಂಬೇಡ, ಮಾಡ್ತೀರಿ ಅಂತೆಲ್ಲ ಹೇಳಿ ತುಂಬ ಖುಷಿಯಾಗಿದೆ ಸರ್. ಅದು ನಾವು ಲೈಫ್ ಲಾಂಗ್ ನೆನೆಸ್ಕೊಳ್ತೀವಿ 100%. ನೀವು ಹೇಳಿದ್ರೆ ಮ್ಯಾಮ್? ಸೇಮ್, ಯಾಕಂದ್ರೆ ನ್ಯೂ ಕಮರ್ಸ್ಗೆ ವಿ ನೀಡ್ ದಟ್ ಮೋಟಿವೇಶನ್ ಆ್ಯಂಡ್ ಆಡಿಯನ್ಸ್ ಹ್ಯಾಸನ್ ಸೀನ್ ಅಸ್ ನೋ. ಸೊ ನನಗೆ ಯಾವಾಗಲೂ ಆ ಪುಷ್ ಬೇಕು ಫ್ರಮ್ ಅ ಸೀನಿಯರ್ ಆರ್ಟಿಸ್ಟ್. ಸೊ ವಿ ಆರ್ ವೆರಿ ಹ್ಯಾಪಿ, ನಾಟ್ ಜಸ್ಟ್ ದ ಮೇನ್ ರಿಲೀಸ್ ಬಟ್ ಆಲ್ಸೋ ಸಾಂಗ್ಸ್ ಆಗಿರ್ಬೋದು, ಟೀಸರ್ ಲುಕ್ಸ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಎವ್ರಿಥಿಂಗ್ ವಿ ಆರ್ ಗೆಟಿಂಗ್ ದಟ್ ಪುಷ್ ಫ್ರಮ್ ಸಚ್ ಬಿಗ್ ಸ್ಟಾರ್ಸ್ ಆಫ್ ದ ಇಂಡಸ್ಟ್ರಿ. That is their goodwill also, you know, that they are doing that. And like he said, I think one more thing is in terms of content, we have really worked so hard, all of us, the whole team, that in cinema you have to go to the theatre and watch it. So we're very happy that, you know, stars like so all of them are able to support us through it. ಮ್ಯಾಮ್ ನೀವು ಹೇಳಿದ್ರೆ ಅದ್ರ ಅಂದರೆ ಅದೇ ತುಂಬ ಖುಷಿ ಆಗುತ್ತೆ. ಅಷ್ಟು ದೊಡ್ಡ ದೊಡ್ಡ ಸೀನಿಯರ್ ಆರ್ಟಿಸ್ಟ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ, ವಿ ಆಲ್ ಲುಕ್ ಅಪ್ ಟು ದೆಮ್. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡ್ತಾ ಬಂದಿದ್ದೀವಿ. ಅವರು ಇವತ್ತು ನಮ್ಮನ್ನ ಒಂದು ಸ್ಕ್ರೀನ್ ತೆರೆ ಮೇಲೆ ನೋಡ್ತಾ ಇದ್ದಾರೆ ಅಂದರೆ ಅದರಷ್ಟು ಖುಷಿ ವಿಷಯ ಬೇರೆ ಏನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ಲಸ್ ನಾಳೆ ಶ್ರೀಮುರಳಿ ಸರು ಬರ್ತಾ ಇದ್ದಾರೆ, ಅದನ್ನು ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ ಮ್ಯಾಮ್, ಇದೇ ಫೆಬ್ 20th ರಿಲೀಸ್ಗೆ ರೆಡಿ ಇದೆ. ಹೌದು. ಸೊ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಫೈನಲಿ ಆಡಿಯನ್ಸ್ಗೆ ಫೆಬ್ 20th ರಿಲೀಸ್ ಆಗ್ತಾ ಇದೆ. ಅನುರಾಧ ಅಂತ ಒಂದು ಕ್ಯಾರೆಕ್ಟರ್ ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್. ಮುಂಚೆ ಸಾಫ್ಟ್ ಗರ್ಲ್ ನೆಕ್ಸ್ಟ್ ಡೋರ್ ಆ ಥರದ್ದೇ ಒಂದು ಕ್ಯಾರೆಕ್ಟರ್ಸ್ ಮಾಡ್ತಾ ಬಂದಿದೆ. ಇದು ನನಗೂ ಹೊಸ ಎಕ್ಸ್ಪೀರಿಯನ್ಸು. ದಯಮಾಡಿ ಎಲ್ಲರೂ ಥಿಯೇಟರಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಹೇಳಿ. ನಮಗೆ ಒಂದು ಚಿಕ್ಕ ಪುಟ್ಟ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ತುಂಬ ಗೂಸ್ಬಂಪ್ ಮೂಮೆಂಟ್ಸ್ ಇರ್ತಾ ಇತ್ತು. ಸೊ ತೆರೆ ಮೇಲೆ ನೋಡಿದಾಗ ಇನ್ನೂ ಅದು ಒಂದು 10ರಷ್ಟು ಹೆಚ್ಚು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಯಮಾಡಿ ಇದನ್ನ ಥಿಯೇಟರ್ಸಲ್ಲಿ ಮಿಸ್ ಮಾಡಬೇಡಿ. OTTಗೆ ಬರೋವರೆಗೂ ದಯಮಾಡಿ ಕಾಯ್ಬೇಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ನಿಮ್ಮ ಡೆಬ್ಯೂ ಮೂವಿ ಎಷ್ಟು ಕನಸಿರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲ ನೋಡಿರ್ತಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ರಿಲೀಸ್ ರೆಡಿ? ತುಂಬಾ ಖುಷಿ ಇದೆ ಎಲ್ಲರಿಗೂ. ಮೇನ್ಲಿ ಬಿಕಾಸ್ ನಾನು ನಮ್ದು ಕನ್ನಡ ಸ್ವಲ್ಪ ಗ್ರಾಮರ್ ಎರರ್ ಇದೆ, ಬಟ್ ನಾನು ಬೆಳೆದ್ರು ಎಲ್ಲ ಬೆಂಗಳೂರಲ್ಲಿನೇ. ಸೊ ದೇ ಆರ್ ಆಲ್ಸೋ ವೆರಿ ಹ್ಯಾಪಿ, ಯಾಕಂದ್ರೆ ಕನ್ನಡ ಅಲ್ಲಿನೇ ಡೆಬ್ಯೂ ಆಗ್ತಾ ಇದೆ. ನಮ್ಮ ಅಪ್ಪ ಎಲ್ಲ ತುಂಬಾ ಚೆನ್ನಾಗಿ ಕನ್ನಡ ಆಕ್ಚುಲಿ ಅವ್ರು ಓದಿದ್ದೆಲ್ಲ ಮೈಸೂರಲ್ಲಿ. ಸೊ ಅದಕ್ಕೆ ದೇ ಆರ್ ವೆರಿ, ಇನ್ಫ್ಯಾಕ್ಟ್ ಅವರು 2 days before they were speaking to Hemant also. ಇದು ನಮ್ದು ಗುಲಾಬಿ ಬೇಬಿ ಸಾಂಗ್ ಬಂದ್ಬಿಟ್ಟು they have been sharing everywhere. ನಮ್ಗೇನು ಜಾಸ್ತಿ my parents have been sharing. So they are very happy and we're all excited. 3 ಜನಗೂ they want to see on the screen as well. And ಅವರಪ್ಪ ಫೋನಲ್ಲಿ ಮಾತಾಡೋದು ನೋಡಿದ್ರೆ ಗೊತ್ತಾಗ್ತಿತ್ತು, ಫುಲ್ ಸೂಪರ್ ಪ್ರೌಡ್. ಇಷ್ಟು ಮಾತಾಡ್ತಾ ಇದ್ದೆ, he was just like ತುಂಬಾ ಚೆನ್ನಾಗಿ ಹೆಮ್ಮೆಯ ಕನ್ನಡತಿ. ಸರಿ, ಹೆಮ್ಮೆಯ ಕನ್ನಡತಿ. ಅವ್ರಿಗೂ ಅವರೆಲ್ಲ ಬ್ಯಾಂಗ್ಳೂರಲ್ಲೇ ಬೇಸ್ ಆಗಿರೋದ್ರಿಂದ ಕನ್ನಡನಲ್ಲೇ ಲಾಂಚ್ ಆಗಿರೋ ಪ್ರೌಡ್ ಮೂಮೆಂಟ್. And that too, ನಾವೆಲ್ಲ my family is mostly from teaching and defense. So modeling also was new and movies is even more new. So adakaskara they're like, you know, seeing their daughter on screen for the first time. And Hemant ಹೇಳ್ಬೋದ, you know, it's like a struggle actually. Newcomer ge to successfully see yourself on screen, it's quite a bit of a struggle. Luck ಬೇಕು. So luckily Alpha movie ge we've gotten everything together. Great team there. We've gotten God's blessings of all these senior actors. So hopefully everything goes well. ಸರ್ ಫೈನಲಿ ನಿಮ್ಮ ಡೆಬ್ಯೂ, ನಿಮ್ಮ ಒಬ್ಬ ರೈತನ ಮಗನ ಕನ್ನಡಕ್ಕೆ ಮಾರ್ಕೋ ಅಂತ ಅನ್ಬೋದು. ಸೊ ಇದೇ ಫೆಬ್ 20th ರಿಲೀಸಿಗೆ ರೆಡಿ ಇದೆ. ಸೊ ಏನು ಹೇಳ್ತೀರಿ ಸರ್ ಆಡಿಯನ್ಸ್ಗೆ? ಸರ್ ಆಡಿಯನ್ಸ್ಗೆ ನಾನು ಹೇಳೋದಿಷ್ಟೇ, ಇದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಪ್ರೊಡ್ಯೂಸರ್ಸ್ ಬೇಕು, ಹೊಸ ಆ್ಯಕ್ಟರ್ಸ್ ಬೇಕು, ಒಳ್ಳೊಳ್ಳೆ ಸಿನಿಮಾಗಳು, ಕಂಟೆಂಟ್ ಬೇಕು. ಹೊಸ ಪ್ರೊಡ್ಯೂಸರು ಹಿಂಗೆ ಬಂದು ಇಷ್ಟೆಲ್ಲ ದುಡ್ಡು ಇನ್ವೆಸ್ಟ್ ಮಾಡಿ ಜೆನ್ಯೂನ್ ಆಗಿ ಎಫರ್ಟ್ಸ್ ಹಾಕಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಆ್ಯಕ್ಟರ್ಸು ಅಷ್ಟೇ, ನಾವು ಎಲ್ಲ ರೀತಿಯಾಗಿ ಪ್ರಿಪೇರ್ ಆಗಿ ಬಂದಿದ್ದೀವಿ ಇಲ್ಲಿಗೆ. ಸೊ ನಾನು ಎಲ್ಲ ರೀತಿ ಪ್ರಿಪೇರ್ ಆಗಿ ಬಂದಿದ್ದೀನಿ. ನಿಮ್ಮ ಮುಂದೆ ಏನೇನು ಬೇಕು, ಫೈಟು, ಡ್ಯಾನ್ಸು, ಬಾಡಿ ಎಲ್ಲನೂ ಪ್ರಿಪೇರ್ ಆಗಿ ಬಂದಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ, ಕಂಟೆಂಟು ತುಂಬ ಸಖತ್ತಾಗಿದೆ. ಸೊ ಈ ಥರ ಒಳ್ಳೆಯ ಸಿನಿಮಾ ಬಂದಾಗ ದಯಮಾಡಿ ಜನ ಅದನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ ಥಿಯೇಟರ್ಸ್ಗೆ ಬಂದು ನೋಡಿದ್ರೆ ಆ ಸಿನಿಮಾ ಉಳ್ಕೊಳುತ್ತೆ. ನಿಮ್ಮ ನಿಯರ್ ಬೈ ಥಿಯೇಟರ್ಸ್ಗೆ ನೀವು ಹೋಗಿ ನೋಡಿ ಮಾಡೋ ಸೌಂಡಿಂದ, ಅಲ್ಲಿ ಒಂದು ಥಿಯೇಟ್ರಲ್ಲಿ ನೀವು ಮಾಡೋ ಸೌಂಡಿಂದ ಅಕ್ಕಪಕ್ಕ ಇರೋ ಥಿಯೇಟರ್ಸು ಇದೇ ಸಿನಿಮಾನ ಹಾಕಿ ಅದು ಓಡಬೇಕು. ಆ ಥರ ಜನ ನೀವು ಮಾಡಬೇಕು ಅಂತ ನಾನು ದಯಮಾಡಿ ಕೇಳ್ಕೊಳ್ತಾ ಇದ್ದೀನಿ ಜನಕ್ಕೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಸರ್, ಕನ್ನಡ ಸಿನಿಮಾ ಉಳಿಬೇಕು, ಹೊಸಬ್ರು ಬರಬೇಕು. ಬಂದಾಗಲೇ ಇಂಡಸ್ಟ್ರಿ ಎಲ್ಲನೂ ಚೆನ್ನಾಗಾಗೋದು. ಸೊ ಅದು ಬರೋಕ್ಕೆ ನಾವು ಏನೋ ಗ್ರಾಂಟೆಡ್ ತೊಗೊಂಡು ಬಂದಿಲ್ಲ.
ಎಲ್ಲ ಥರದ ಎಫರ್ಟ್ಸ್ ಹಾಕಿದ್ದೀವಿ. ಸೊ ಇದನ್ನ ಗುರುತಿಸ್ಬೇಕು, ಗುರುತಿಸಿ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಎಷ್ಟು ಜನ ನಾವು ಎಲ್ಲೇ ಕಾಲೇಜಸ್ಗೆ ಹೋಗ್ಲಿ, ಎಲ್ಲೇ ಹೊರಗಡೆ ಹೋಗ್ಲಿ, ನಮ್ದು ಟ್ಯಾಬ್ಲೋ ವೆಹಿಕಲಲ್ಲೆಲ್ಲ ಟೀಸರ್ ತೋರಿಸಿದ್ವಿ, ಸಾಂಗ್ಸ್ ತೋರಿಸಿದ್ವಿ, ತೋರ್ಸೋರ್ಗೆ ಯಾರೋ ಬಂದ್ರು ಬಿಡು ಹೊಸಬರು ಅನ್ನೋ ಥರ ಇರ್ತಾರೆ. ಒಂದ್ಸಲ ಅವ್ರು ನೋಡಿದ್ದಾದ್ಮೇಲೆ ಆ ರೆಸ್ಪಾನ್ಸೇ ಬೇರೆ. ನಮಗೆ ಶಾಕ್ ಆಗುತ್ತೆ, ಈ ಥರ ರೆಸ್ಪಾನ್ಸ್ ಸಿಗುತ್ತೆ. ಅದೆಲ್ಲ ಬಿಕಾಸ್ ಆಫ್ ಕಂಟೆಂಟು. ನಾನು ಯಾಕಂದರೆ ನಮ್ದು ಈ ಕ್ಯಾಮ್ರಾಮನ್ ಅವ್ರನ್ನೆಲ್ಲ ಕೇಳಿದ್ದೀನಿ, ನೀವೆಲ್ಲ ಸಿನಿಮಾಗೆ ಹೋಗ್ತಿರ್ತೀರಲ್ಲ, ಎಲ್ಲ ಸಿನಿಮಾಗೂ ಹಿಂಗೆ ಬರುತ್ತಾ ಅಂದರೆ, ಸಿನಿಮಾಗಿರೋ ಜನರಲಿ ಒಂದು ಹ್ಯಾಪಿನೆಸ್ ಅದು, ಇಲ್ಲಾಂದರೆ ಏನು ಕಂಟೆಂಟ್ಗೆ ಅಂದರೆ, ಇಲ್ಲ ಸರ್ ಎಲ್ಲದಕ್ಕೂ ಹಂಗೆ ಬರಲ್ಲ, ಇದು ನಿಮ್ಮ ಕಂಟೆಂಟಿಂದ ಇಷ್ಟು ಚೆನ್ನಾಗಿ ಇಷ್ಟ ಆಗಿದೆ, ನಮಗೆ ಇಷ್ಟ ಆಗಿದೆ, ನಮಗೂ ಒಂದು ಮಾಡೋಕ್ಕೆ ಖುಷಿ, ಜನಕ್ಕೂ ಇಷ್ಟ ಆಗ್ತಾಯಿದೆ, ನೋಡಿದ ತಕ್ಷಣ ವಾವ್ ಅನಿಸುತ್ತೆ. ಕಥೆನಲ್ಲಿ ನೋಡಿ ಏನೋ ಹೀರೋನೇ ಬರೀ ತೋರಿಸೋದು ಆ ಥರ ಏನೂ ಇಲ್ಲ. ಇಷ್ಟು ಜನ ಕ್ಯಾರೆಕ್ಟರ್ಸು, ಒಂದು ಸ್ಟೋರಿನೂ ಎಲ್ಲೂ ಬಿಟ್ಕೊಡ್ದೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆ್ಯಕ್ಟರ್ಸ್ ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ಎಲ್ಲರೂ ಹೇಳ್ತಿರೋದಷ್ಟೇ, ನಿಮ್ಮದು ಫಸ್ಟು ಡೆಬ್ಯೂ ಅಂತ ಅನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿ ಹಂಗೆಲ್ಲ ಹೇಳಿದಾಗ ನಮಗೂ ಒಂದು ಪಾಸಿಟಿವ್ ಇದು, ಓಕೆ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ. ಸೊ ಎಲ್ಲ ಜನದ ಮೇಲೇ ಬಿಟ್ಟಿದ್ದೀವಿ. ಜನನೇ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ಫೆಬ್ರವರಿ 20th ಹೋಗಿ ನೀವು ನೋಡಿದಾದ್ಮೇಲೆ ವೀಡಿಯೋಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇದನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಸರ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಎಸ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸರ್.